ಪ್ರೀತಿಯ ಆರ್ಸಿಎನ್ ವೀಕ್ಷಕರಿಗೆ ಸಮಾಜ ಮಿತ್ರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಲೋಕೇಶ್ ಬಾಬು. ಸ್ನೇಹಿತರೆ, ಸಮಾಜಮುಖಿ ಕಾರ್ಯಗಳಿಗೆ ಸ್ಪಂದಿಸುವಂತಹ ವಿಶೇಷ ವ್ಯಕ್ತಿಗಳನ್ನು ನಮ್ಮ ಆರ್ಸಿಎನ್ ವೇದಿಕೆಯಿಂದ ಪರಿಚಯ ಮಾಡಿಸುವ ಕೆಲಸವೇ ಸಮಾಜ ಮಿತ್ರ ವಿಶೇಷ ಕಾರ್ಯಕ್ರಮ. ನಾವು ಮಾತನಾಡುವಾಗ ಮಾತಿನ ಸ್ಪಷ್ಟತೆ ಸರಿಯಾಗಿರೋದಿಲ್ಲ ಅಂತೇಳಿ ನಾವು ಮಾಸ್ಕನ್ನು ತೆಗೆದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಅದಕ್ಕೋಸ್ಕರ ಕ್ಷಮೆ ಇರಲಿ. ಆತ್ಮೀಯ, ವಿದ್ಯೆಯಿಂದ ವಿನಯ, ವಿನಯದಿಂದ ಗೌರವ, ಗೌರವದಿಂದ ಘನತೆ, ಘನತೆಯಿಂದ ಅರ್ಹತೆ, ಯೋಗ್ಯತೆ ಲಭಿಸುತ್ತದೆ ಎನ್ನುವ ಹಿರಿಯರ ಸುಂದರ ಹಿತೋಕ್ತಿಯೊಂದಿಗೆ ನನ್ನ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡ್ತಾ ಇದ್ದೇನೆ. ಇಂದಿನ ನಮ್ಮ ಸಮಾಜ ಮಿತ್ರ ವಿಶೇಷ ಕಾರ್ಯಕ್ರಮಕ್ಕೆ 3 ಮಂದಿ ಗಣ್ಯ ಮಿತ್ರರು ಇಲ್ಲಿ ಆಗಮಿಸಿದ್ದಾರೆ. ಯಾವುದೇ ಸಮಾಜಮುಖಿ ಕಾರ್ಯಕ್ರಮದಲ್ಲಿ ಅವರು ತಮ್ಮನ್ನು ತೊಡಗಿಸಿಕೊಂಡು ತಮಗಾದಂತಹ ಒಂದು ಸಹಾಯವನ್ನು ಯಾರು ಸಮಾಜದೊಂದಿಗೆ, ಜನತೆಯೊಂದಿಗೆ ಸ್ಪಂದಿಸ್ತಾರೋ ಅವರನ್ನು ಆತ್ಮೀಯತೆಯಿಂದ ನಮ್ಮ ವೇದಿಕೆಗೆ ಕರೆತರೋದೇ ಸಮಾಜ ಮಿತ್ರ ವಿಶೇಷ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮದಲ್ಲಿ ಹುಣಸೂರಿನ ಗಣ್ಯರಾದಂತಹ ಶ್ರೀಯುತ ಎಸ್ ಶ್ರೀಕಾಂತ್ರವರು ಇಲ್ಲಿ ಬಂದಿದ್ದಾರೆ. ಅವರಿಗೆ ಆತ್ಮೀಯತೆಯಿಂದ ಸ್ವಾಗತವನ್ನು ವಹಿಸ್ತಾ ಇದ್ವಿ. ಹಾಗೆಯೇ ಮತ್ತೋರ್ವ ಮಿತ್ರರಾದಂತಹ ಶ್ರೀಯುತ ಎ ಪ್ರಕಾಶ್ ಅವರು ಬಂದಿದ್ದಾರೆ. ಅವ್ರಿಗೂ ನಮ್ಮ ವೇದಿಕೆಗೆ ಆತ್ಮೀಯತೆಯಿಂದ ಸ್ವಾಗತಿಸ್ತಾ, ಹಾಗೆ ಪಿ ಕೆ ರಾಮರವರು ಬಂದಿದ್ದಾರೆ. ಅವ್ರನ್ನೂ ಸಹ ನಮ್ಮ ವೇದಿಕೆಗೆ ಆತ್ಮೀಯತೆಯನ್ನು ಸ್ವಾಗತಿಸ್ತಾ ಇದ್ದೀನಿ. ಸ್ನೇಹಿತರೆ, ಶ್ರೀಯುತರ ಪರಿಚಯವನ್ನು ಮಾಡಿಸುವುದು ನಮ್ಮ ಸಮಾಜ ಮಿತ್ರ ಕಾರ್ಯಕ್ರಮದ ಮೂಲ ಉದ್ದೇಶ. ಶ್ರೀಯುತರ ಹೆಸರು ಡಾಕ್ಟರ್ ಎಸ್ ಶ್ರೀಕಾಂತ್ರವರು. ಶ್ರೀಯುತರ ತಂದೆಯವರು ಶಿವನಂಜೇಗೌಡರು, ಕೃಷಿಕರು, ಹಾಗೂ ತಾಯಿಯವರು ತೋಪಮ್ಮನವರು. ಶಿವನಂಜೇಗೌಡ ತೋಪಮ್ಮ ದಂಪತಿಗಳಿಗೆ 6 ಮಂದಿ ಮಕ್ಕಳು, 4 ಗಂಡು ಹಾಗೂ 2 ಹೆಣ್ಣು ಮಕ್ಕಳು. 5ನೇಯವರೇ ಡಾಕ್ಟರ್ ಶ್ರೀಕಾಂತರಾವ್. ಅವರು ಹುಟ್ಟಿದ್ದು 1951ರಲ್ಲಿ ಹಾಸನ ಜಿಲ್ಲೆಯ ಗಂಜಲಗೂಡಿನಲ್ಲಿ. ಶ್ರೀಯುತರ ವ್ಯಾಸಂಗ ಬಂದು BSc, MSW, DSD ಹಾಗೂ ಡಾಕ್ಟರೇಟ್. ಶ್ರೀಯುತರ ಪ್ರಾಥಮಿಕ ಶಿಕ್ಷಣ 1ರಿಂದ 4ನೇ ತರಗತಿಯವರೆಗೆ ಹಾಸನ ಜಿಲ್ಲೆಯ ಗಂಜಲಗೂಡಿನಲ್ಲಿ ನಡೆಯುತ್ತೆ. ನಂತರ ಕೆರಗೋಡು, ಬೈಚನಹಳ್ಳಿ, 8ರಿಂದ PUCಯವರೆಗೆ ಹೊಳೆನರಸೀಪುರ. DSP 1986ರಲ್ಲಿ ಕೆನಡಾ ದೇಶದಲ್ಲಾಗುತ್ತೆ. 2011ರಿಂದ 15ರವರೆಗೆ ಡಾಕ್ಟರೇಟನ್ನು ಮುಗಿಸಿರ್ತಾರೆ. ಅದು ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯದಲ್ಲಿ. ಶ್ರೀಯುತರು ಮಾನವ ಸಂಪನ್ಮೂಲ ಅಭಿವೃದ್ಧಿ ಅಲ್ಲಿ ಅಸಾಧ್ಯ ಸಾಧ್ಯವೇ ಎನ್ನುವ ತತ್ವ ವಿಚಾರವನ್ನು ಮಂಡನೆ ಮಾಡಿದರು. ಧ್ಯಾನ ತರಬೇತಿಯನ್ನು ಮುಗಿಸಿದ್ದಾರೆ. 40 ವರ್ಷಗಳಿಂದ ಆದಿವಾಸಿ ಸಂಘಟನೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಅದು ಚಿಕ್ಕಹುಣಸೂರಿನಲ್ಲಿರುವಂತಹ ಡೀಡ್ಸ್ ಸಂಸ್ಥೆ ಅನ್ನುವ ಒಂದು ಸಂಸ್ಥೆಯನ್ನು ಸ್ಥಾಪಿಸಿ ಅದರ ಸ್ಥಾಪಕರಾಗಿದ್ದಾರೆ. ಶ್ರೀಯುತರು ಆಫ್ರಿಕಾ, ಯುರೋಪ್ನಲ್ಲಿ ತಮ್ಮ ಶಿಕ್ಷಣವನ್ನು, ಅಧ್ಯಯನವನ್ನು ಮಾಡಲಿಕ್ಕೆ ಹೋಗಿದ್ದರು. ಅವರಿಗೆ ಮತ್ತೊಮ್ಮೆ ಆತ್ಮೀಯತೆಯಿಂದ ನಮ್ಮ ಸಮಾಜ ಮಿತ್ರ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಸರ್. ಸ್ನೇಹಿತರೆ, ಮತ್ತೋರ್ವ ಅತಿಥಿಗಳನ್ನು ತಮಗೆ ಪರಿಚಯವನ್ನು ಮಾಡಿಸ್ತಾ ಇದ್ದೀನಿ. ಅವರು ಎ ಪ್ರಕಾಶ್ ಅವರು. ಅವರ ತಂದೆಯವರು ಕೆ ಅಪ್ಪಾಜಿಗೌಡ, ತಾಯಿ ಜಯಮ್ಮರವರು. ಅಪ್ಪಾಜಿಗೌಡ ಜಯಮ್ಮ ದಂಪತಿಗಳಿಗೆ 4 ಮಂದಿ ಮಕ್ಕಳು. ಅವರಲ್ಲಿ ಹಿರಿಯವರು ಶ್ರೀ ಪ್ರಕಾಶ್ ಅವರು. ಶ್ರೀಯುತರು ಹುಟ್ಟಿದ್ದು ಹುಣಸೂರು ತಾಲೂಕಿನ ಕೊತ್ತೆಗಾಲದಲ್ಲಿ. ಅವರ ವ್ಯಾಸಂಗ ಬಂದು MA ಸೈಕಾಲಜಿಯನ್ನು ಮುಗಿಸಿದ್ದಾರೆ. ಶ್ರೀಯುತರ ಪ್ರಾಥಮಿಕ ಶಿಕ್ಷಣ ಕೊತ್ತೆಗಾಲದಲ್ಲಿ 1ರಿಂದ 7ನೇ ತರಗತಿಯವರೆಗೆ ನಡೆಯುತ್ತೆ. ಹೈಸ್ಕೂಲು ಚಿಕ್ಕುಂದದಲ್ಲಿ ಮುಗಿಸಿರ್ತಾರೆ. PU ಹುಣಸೂರಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಮುಗಿಸಿರ್ತಾರೆ.
ಹಾಗೆ ಪದವಿಯನ್ನು ಸಹ ಹುಣಸೂರಿನಲ್ಲಿ ಮುಗಿಸಿರ್ತಾರೆ. MA ಮಾನಸ ಗಂಗೋತ್ರಿ ಮೈಸೂರಿನಲ್ಲಿ ಮಾಡಿರ್ತಾರೆ. ಶ್ರೀಯುತರು ಮನಃಶಾಸ್ತ್ರವನ್ನು 3 ವರ್ಷ ಮುಗಿಸಿರ್ತಾರೆ. ಹಾಗೆ ಡಿಗ್ರಿ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ ಪರಿವರ್ತನಾ ಸಂಸ್ಥೆಯಲ್ಲೇ 5 ವರ್ಷ ಕೆಲಸವನ್ನು ಮಾಡಿರ್ತಾರೆ. ಪರಿಸರದ ಬಗ್ಗೆ ತರಬೇತಿ, 2 ವರ್ಷ ಸಾಕ್ಷರತೆ ಚಳುವಳಿಯಲ್ಲಿ ತಾಲೂಕಿನ ಸಂಯೋಜಕರಾಗಿ ಕಾರ್ಯನಿರ್ವಹಣೆ ಮಾಡಿರ್ತಾರೆ. ನಂತರ ಡೀಡ್ ಸಂಸ್ಥೆಯಲ್ಲಿ 1999ರಿಂದ ಕೃಷಿ ಮತ್ತು ಭೂ ಅಭಿವೃದ್ಧಿಯ ಬಗ್ಗೆ ಕೆಲಸವನ್ನು ಮಾಡಿದ್ದಾರೆ. ನಂತರ ಗುಣಮಟ್ಟದ ಶಿಕ್ಷಣ ನಮ್ಮ ಶಾಲೆ ಯೋಜನೆಯಡಿ ಕೆಲಸವನ್ನು ಮಾಡಿದ್ದಾರೆ. 22 ವರ್ಷಗಳಿಂದ ಅವರು ಡೀಡ್ ಸಂಸ್ಥೆಯಲ್ಲಿ ದುಡಿತಾ ಇರ್ತಾರೆ. ಶ್ರೀಯುತ ಎ. ಪ್ರಕಾಶ್ ಅವರಿಗೂ ಸಹ ನಾನು ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಸರ್. ಹಾಗೆ ಶ್ರೀಯುತರೆ, PK ರಾಮನವರನ್ನ ನಾವು ಪರಿಚಯ ಮಾಡಿಸೋದಾದ್ರೆ, ಶ್ರೀಯುತ PK ರಾಮರವರ ಹೆಸರು ಒಂದು PK ರಾಮರವರು, ತಂದೆಯವರು ಕಾಳೆಯರವರು, ತಾಯಿಯವರು ಗಂಗಮ್ಮರವರು. ಕಾಳೆಯ ಗಂಗಮ್ಮ ದಂಪತಿಗಳಿಗೆ 5 ಜನ ಮಕ್ಕಳು. ಶ್ರೀಯುತ ರಾಮರವರು ಕೊನೆಯವರು. ಅವರು ಹುಟ್ಟಿದ್ದು ಬೇಗೂರು ಹಾಡಿ, ಅಂದರೆ ನಾಗರಹೊಳೆಯ ಪಾರ್ಕ್ನ ಒಳಗಡೆ ಇದೆ ಅದು. ಶ್ರೀಯುತರು ಬೇಗೂರು ಹಾಡಿನಲ್ಲಿಯೇ 1ರಿಂದ 4ನೇ ತರಗತಿ, 5ರಿಂದ ಚಿತಿಮತಿನಲ್ಲಿ 7ರ ತನಕ ಓದಿರ್ತಾರೆ. 10ನೇ ತರಗತಿಯನ್ನು ಹುಣಸೂರಿನಲ್ಲಿ ಓದಿರ್ತಾರೆ. 7ನೇ ತರಗತಿಯನ್ನು ನೆಲ್ಲೂರು ಪಾಲ ಹುಣಸೂರು ತಾಲೂಕಿನಲ್ಲಿ ಮುಗಿಸಿರ್ತಾರೆ. ಶ್ರೀಯುತರು PU ವರೆಗೆ ಹನಗೂಡು ಕಾಲೇಜಿನಲ್ಲಿ ವ್ಯಾಸಂಗ ಮಾಡಿರ್ತಾರೆ. ಈಗ ಸೆಟ್ಟಳ್ಳಿನಲ್ಲಿ ಅವರು ವಾಸವನ್ನು ಮಾಡ್ತಾ ಇದ್ದಾರೆ. ತಾಲೂಕು ಮತ್ತು ಜಿಲ್ಲಾ ಬುಡಕಟ್ಟು ಸಂಘದ ಅಧ್ಯಕ್ಷರಾಗಿ ಹಾಗೂ ನಾಗರಹೊಳೆ ಬುಡಕಟ್ಟು ಹಕ್ಕು ಸ್ಥಾಪನಾ ಸಮಿತಿಯ ಸಂಚಾಲಕರಾಗಿ ಕೆಲಸವನ್ನು ಮಾಡಿರ್ತಾರೆ. ಇದು ಕೊಡಗು ಮತ್ತು ಮೈಸೂರು ಜಿಲ್ಲೆಯ ವ್ಯಾಪ್ತಿಯಲ್ಲಿದೆ. ಪಂಜರಿಯರು ಎರವ ಬುಡಕಟ್ಟು ಜನಾಂಗದ ಪ್ರಮುಖರಾಗಿದ್ದು ಹಾಗೂ ಹಾಡಿಯ ಯಜಮಾನರಾಗಿಯೂ ಸಹ ಇವರು ಒಳ್ಳೆಯ ಹೆಸರನ್ನು ಸಂಪಾದನೆ ಮಾಡಿದ್ದಾರೆ. ಈ 3 ಜನ ಅತಿಥಿಗಳನ್ನು ಮತ್ತೊಮ್ಮೆ ನಮ್ಮ ಸಮಾಜ ಮಿತ್ರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ, ಸ್ನೇಹಿತರೆ, ಇಲ್ಲಿ ಮುಖ್ಯವಾಗಿ ನಾವು ಹೇಳಬೇಕಾಗಿರೋದೇನು ಅಂದರೆ, ಶ್ರೀಯುತ S. ಶ್ರೀಕಾಂತ್ರವರು ಹುಣಸೂರಿನಲ್ಲಿ ಬಹಳ ಹೆಸರನ್ನು ಮಾಡಿರುವಂಥ ವ್ಯಕ್ತಿಗಳು. ಹಾಗೆ ಡೀಡ್ ಎನ್ನುವ ಒಂದು ಸಂಸ್ಥೆಯನ್ನು ಸ್ಥಾಪಿಸಿ ಬುಡಕಟ್ಟು ಜನಾಂಗದವರಿಗೆ ಸಹಾಯವನ್ನು ಮಾಡ್ತಾ ಸಮಾಜ ಸೇವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಂತಹ ವ್ಯಕ್ತಿ. ಇಂದು ನಮ್ಮ ವೇದಿಕೆಗೆ ಅವರನ್ನು ಸಹ ನಾವು ಕರ್ಕೊಂಡ್ಬರಲಿಕ್ಕೋಸ್ಕರವಾಗಿ ತುಂಬ ಸಂತೋಷವನ್ನು ಪಡ್ತಾ ಇದ್ದೇವೆ. ಸರ್, ಈಗ ಶ್ರೀಕಾಂತ್ ಜಿ ಅವರೇ, ನಮ್ಮ ವೇದಿಕೆಗೆ ಬಂದಿದ್ದೀವಿ. ನಾನು ಕಾರ್ಯಕ್ರಮದ ಪ್ರಾರಂಭಕ್ಕೆ ಹೇಳಿದೆ, ಹುಣಸೂರು ತಾಲೂಕಿನಲ್ಲಿ ಡೀಡ್ ಸಂಸ್ಥೆ ಬಹಳ ಒಳ್ಳೆಯ ಕೆಲಸವನ್ನು ಮಾಡ್ತಾ ಸಾಕ್ತಾ ಇದೆ ಅಂತ. ಸರಿ, ಡೀಡ್ ಸಂಸ್ಥೆ ಅಂದರೆ ಏನು? ಅದು ಹೇಗೆ ಹುಣಸೂರಿನಲ್ಲಿ ಪ್ರಾರಂಭ ಆಯಿತು? ಅದರ ಧ್ಯೇಯ ಉದ್ದೇಶಗಳೇನು? ದಯಮಾಡಿ ತಿಳಿಸ್ಕೊಡಿ ಸರ್. ಹುಣಸೂರಿನಲ್ಲಿ ಸಮಾಜ ಕಾರ್ಯವನ್ನು ಪ್ರಾರಂಭಿಸಲಿಕ್ಕೆ ಒಂದು ಚಾರಿತ್ರಿಕ ಹಿನ್ನೆಲೆ ಇದೆ. ದೇವರಾಜ ಅರಸು ಅವರು ಮುಖ್ಯಮಂತ್ರಿಗಳಾಗಿದ್ದ ಕಾಲ, ಆಗ ಆದಿವಾಸಿಗಳನ್ನ ಕಾಡಿನ ಹೊರಗೆ ಹಾಕಿದ ಕಾಲನೂ ಹೌದು. ಕಾಡಿನ ಹೊರಗೆ ಹಾಕಿ ಕಾಡಂಚಲ್ಲಿ ರೈತರ ಜಮೀನಲ್ಲಿ ಕೂಲಿ ಜೀತ ಮಾಡಿದ್ದಂಥ ಕಾಲ. ಕಾಡಿನ ಹೊರಗೆ ಹಾಕಿಯೂ ಆಗಿತ್ತು, ಮತ್ತೆ ಜೀತ ವಿಮುಕ್ತಿ ಕಾನೂನು ಕೂಡ ಬಂದಿತ್ತು. ಸೊ ಜೀತನೂ ಮಾಡುವಂಗಿಲ್ಲ, ಕಾಡಲ್ಲೂ ಇರುವಂಗಿಲ್ಲ. ಅಂಥ ಪರಿಸ್ಥಿತಿಯಲ್ಲಿ ಒಂದು ಕೆಲಸವನ್ನ BAM ಇಂಡಿಯಾ, ಬ್ರದರ್ಸ್ ಟು ಆಲ್ ಮೆನ್ ಇಂಡಿಯಾ ಅಂತ ಹೇಳಿ ಒಂದು ಫ್ರೆಂಚ್ ಆರ್ಗನೈಸೇಷನ್ನು, ಅದು ನಮ್ಮ ವೆಸ್ಟ್ ಬೆಂಗಾಲ್ನ ಗಾರ್ಡನ್ ರೀಚ್ ಏರಿಯಾದಲ್ಲಿ ಕಲ್ಕತ್ತಾದಲ್ಲಿತ್ತು. ಅಲ್ಲಿ ಡಾಕ್ಟರ್ ಜೆರಿ ಪೈಸ್ ಅವರು ಅಲ್ಲಿ ಕೆಲಸ ಮಾಡ್ತಾ ಇದ್ರು. ಅವರು ಇಲ್ಲಿ 79ರ ಮೊದಲನೇ ಭಾಗದಲ್ಲಿ ಇಲ್ಲಿ ಹುಣಸೂರು ತಾಲೂಕಿಗೆ ಬಂದು ಇಲ್ಲಿ ತಿಳ್ಕೊಂಡು ಅಧ್ಯಯನ ಮಾಡುವಾಗ ಸಮಾಜ ಕಲ್ಯಾಣ ಇಲಾಖೆಯವರು ಹೆಂಗೆ ಮುಖ್ಯಮಂತ್ರಿಗಳ ಊರಾಗಿರೋದ್ರಿಂದ ನೀವು ಎಲ್ಲೆಲ್ಲೋ ಮಾಡೋದಕ್ಕಿಂತ ಹುಣಸೂರಿನಲ್ಲೇ ಯಾಕೆ ಆದಿವಾಸಿಗಳಿದ್ದಾರೆ, ಕಾಡಿನ ಹೊರಗೆ ಹಾಕಿದ್ದಾರೆ,
ಇಲ್ಲಿ ಗಮನಿಸಬಾರ್ದು ಅಂತ ಹೇಳಿ ಅವರಿಗೆ ಹೇಳಿದ್ದಾರೆ. ಅವರು ಇಲ್ಲಿ ಕೆಲಸ ಪ್ರಾರಂಭಿಸಿದ್ರು BM ಇಂಡಿಯಾ ಮುಖಾಂತರ. ಅವ್ರಿಗೆ MSW ಮಾಡಿರೋ ಒಬ್ಬ ಸ್ನೇಹಿತ ಬೇಕಿತ್ತು. ಹಾಗಾಗಿ ಅವರು ನಾನು ಓದಿದಂಥ ರೋಷನ್ ನಿಲಯ ಮ್ಯಾಂಗ್ಳೂರಿಗೆ ಸಂಪರ್ಕ ಮಾಡಿದಾಗ ನನ್ನ ಸಂಪರ್ಕ ಆಯಿತು. ಹಾಗೆ ನಾನು ಜೂನ್ 79ರಲ್ಲಿ ನಾನು ಬಂದು ಅವ್ರನ್ನ ಸಂಪರ್ಕ ಮಾಡಿದೆ. ನಾನು BM ಇಂಡಿಯಾದಲ್ಲಿ ಕೆಲಸ ಮಾಡಲಿಕ್ಕೆ ಶುರು ಮಾಡಿದೆ. ಕಲ್ಕತ್ತಾ ಸಂಸ್ಥೆ ನನ್ನನ್ನು ಕೂಡ ಆಯ್ಕೆ ಮಾಡಿ ಈ ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿತು. ನಾನು ಮತ್ತು ಜೆರಿಪೈಸ್ ಅವರು ಕೆಲಸ ಮಾಡ್ತಾ ನಾವು ಸ್ಥಳೀಯವಾಗಿ, ಅವರು ಜಾಸ್ತಿ ದಿನ ಇರಲ್ಲ BM ಇಂಡಿಯಲ್ಲಿ, ನಾವು ಸ್ಥಳೀಯವಾಗಿ ಒಂದು ಸಂಸ್ಥೆ ಮಾಡಬೇಕು ಅಂತೇಳಿ ಆಲೋಚನೆ ಮಾಡಿ ಆವಾಗ ಏನು ಮಾಡಿದ್ವಿ ಅಂತಂದರೆ, ಮೋಯಿಸ್ ವಾಗ್ ಅವರು, ನಮ್ಮ ಅಡ್ವೊಕೇಟ್ ಸುಂದರಮ್ನವರು, ಮತ್ತು ಚಂಗಪ್ಪ ಅಂಥೇಳಿ ಕೊಡಿನವರೊಬ್ಬರು ಇದ್ದರು ಅವರು, ಮತ್ತು ಇನ್ನು ಒಬ್ಬರು ಫ್ರೆಂಚ್ ಗೆಳೆಯ ಒಬ್ಬ ಇದ್ದರು ಅವರು. ಹೀಗೆ ನಾವು ಸ್ಥಳೀಯರೆಲ್ಲ ಸೇರಿ, ನಾನು ಮತ್ತು ಜೆರಿಪೈಸೆಲ್ಲ ಸೇರಿ ಡೀಡ್ ಸಂಸ್ಥೆನ 1/9/1980ರಲ್ಲಿ ಪ್ರಾರಂಭಿಸಿದ್ವಿ. ನಾನು ಡೀಡ್ ಸಂಸ್ಥೆಯ ಮೊದಲನೇ ಉಪಾಧ್ಯಕ್ಷನಾಗಿ, ಜೆರಿಪೈಸ್ ಅವರು ಮೊದಲನೇ ಕಾರ್ಯದರ್ಶಿಯಾಗಿ ಇದನ್ನು ಪ್ರಾರಂಭಿಸಿದ್ವಿ. ಮೊದಲನೇ ಅಧ್ಯಕ್ಷರಾಗಿ ನಮ್ಮ ತಾರಾ ಮಲ್ಲಾರ ಅಂತ ಹೇಳಿ ಅವರು ನ್ಯೂಟ್ರಿಷನಿಸ್ಟ್, ನಮ್ಮ ಶೂಳ್ಯದ ಕಡೆಯವರು. ಸೊ ಅವರು ಅಧ್ಯಕ್ಷರಾಗಿದ್ದರು. ಹಾಗೆ ನಾವು ಪ್ರಾರಂಭ ಮಾಡಿದ ಸಂಘಟನೆ ಇವತ್ತು 40 ವರ್ಷಗಳನ್ನ ಕಳೆದಿದೆ. ಜೀತದಲ್ಲಿದ್ದಂಥ ಕಾಡಿನ ಹೊರಹಾಕಿಸ್ಕೊಂಡು ಜೀತ ಮಾಡಿ ಬದುಕಿದಂಥ ಆದಿವಾಸಿಗಳು ಸ್ವಾಭಿಮಾನಿಗಳಾಗಿ ಬದುಕಬೇಕಾದ್ರೆ ಮೂಲತಃ ಸ್ವಾಭಿಮಾನಿಗಳು. ಅವ್ರಿಗೆ ಒಂದು ಬದುಕನ್ನು ಕಟ್ಕೊಳ್ಬೇಕು. ಈಗ ಸಮಾಜಮುಖಿ ಕೆಲಸ ಮಾಡುವಾಗ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರು ಮೇಲೂ ಇಲ್ಲ, ಯಾರು ಕೀಳು ಇಲ್ಲ, ಯಾರು ಅನಾಥರು ಅಲ್ಲ, ಯಾರು ಶ್ರೀಮಂತರು ಅಲ್ಲ. ಆ ಥರ ಆ ಪರಿಸ್ಥಿತಿನಲ್ಲಿ ಆದಿವಾಸಿಗಳು ಯಾಕೆ ಸ್ವಾಭಿಮಾನಿಗಳಾಗಿದ್ದವರು ಈ ರೀತಿ ಕೂಲಿ ಮಾಡಿ ಜೀತ ಮಾಡಿ ಬದುಕಬೇಕು ಅಂತ ಹೇಳಿ ಅವ್ರ ಸಂಘಟನೆ ಮಾಡಿ ಶುರು ಮಾಡಿದ್ವಿ. ಸೊ ಅವತ್ತಿಂದ ಇಲ್ಲಿವರೆಗೆ ಅವರ ಸಂಘಟನೆ ಬಲಗೊಂಡಿದೆ. ರಾಮ್ ಅವರು ಅದರದ್ದು ಅಧ್ಯಕ್ಷರು ಕೂಡ ಆಗಿದ್ದಾರೆ. ಈಗ ಬುಡಕಟ್ಟು ಕೃಷಿಕರ ಸಂಘದ ಅಧ್ಯಕ್ಷರು. ನಾವು ಡೀಡ್ ಸಂಸ್ಥೆಯಲ್ಲಿ ಮೊದಲು ಜೀತ ಬಿಡಿಸೋ ಕೆಲಸ, ಆಮೇಲೆ ಸರ್ಕಾರದ ಮನೆ ಕಟ್ಟಿಸೋ ಕೆಲಸ, ಆಮೇಲೆ ನಾವು ಅವ್ರಿಗೆ ಭೂಮಿ ಕೊಡಿಸೋ ಕೆಲಸ, ಕೃಷಿಕರಾಗಿ ಮಾಡೋ ಕೆಲಸ, ಮಕ್ಕಳಿಗೆ ಶಿಕ್ಷಣ ಟೆಂಪರರಿ ಸ್ಕೂಲ್ಗಳು ಮಾಡೋ ಕೆಲಸ, ಆಮೇಲೆ ಅವ್ರಿಗೆ ಅಡಲ್ಟ್ ಎಜುಕೇಷನ್ ಕ್ಲಾಸ್ ಮಾಡೋ ಕೆಲಸ, ಮಹಿಳೆಯರಿಗೆ ಆರೋಗ್ಯದ ಬಗ್ಗೆ ಗಮನ, ಅವ್ರ ಉಳಿತಾಯ ಸಂಘಗಳ ಗಮನ, ಹೀಗೆ ಹಂತಂತೂ ಒಂದು ಬದುಕಿಗೆ ಏನೆಲ್ಲ ಬೇಕು ಈ ಹೊಸ ಸಮಾಜದಲ್ಲಿ ಹೊಂದ್ಕೊಳ್ಳುವಾಗ ಆ ರೀತಿ ಎಲ್ಲ ಮನಸ್ಸನ್ನು ಅವ್ರು ತಯಾರು ಮಾಡೋ ದೃಷ್ಟಿಯಿಂದ ನಾವು ಅವ್ರ ಜೊತೆಗೆ ಕೈ ಜೋಡಿಸಿದ್ವಿ. ಹೆಚ್ಚು ಕಡಿಮೆ 40 ವರ್ಷದಿಂದ ಅವ್ರ ಜೊತೆಗೆ ಹೆಜ್ಜೆ ಹಾಕಿರೋದ್ರಿಂದ ಅವ್ರ ಬದುಕನ್ನು ನಾವು ಮೈಗೂಡಿಸ್ಕೊಂಡಿದ್ದೀವಿ. ಮತ್ತು ಹೊರ ಸಮಾಜದೊಟ್ಟಿಗೆ ಹೇಗೆ ಬದುಕು ಅಂತ ಅವರು ಕೂಡ ಒಂದು ಕಲಿಕೆಯಲ್ಲಿ ತೊಡಗಿದ್ದಾರೆ. ಸೊ ಹಾಗಾಗಿ ಡೀಡ್ ಸಂಸ್ಥೆ ಇಂಥ ಕಾರ್ಯದ ಬೆಂಬಲ ಕೊಟ್ಟಿದೆ. ಸರ್, ಅದು ಎಷ್ಟು ಜನ ಇದ್ದಾರೆ ಸರ್ ಅಲ್ಲಿ? ಡೀಡ್ ಸಂಸ್ಥೆಯ ಆಡಳಿತ ಮಂಡಳಿಯಲ್ಲಿ 7 ಜನ ಇದ್ದಾರೆ. ಮಹಾಸಭೆಯಲ್ಲಿ 15 ಜನ ಇದ್ದಾರೆ. ಆಡಳಿತ ಮಂಡಳಿಯಲ್ಲಿ 7 ಜನ ಇದ್ದಾರೆ. ನಮ್ಮ ಆದಿವಾಸಿ ನಾಯಕ ಹರ್ಷ ಅವರು ಅದಕ್ಕೆ ಅಧ್ಯಕ್ಷರು ಈಗ. ಮತ್ತು ಇನ್ನೊಬ್ಬರು ಆದಿವಾಸಿ ಮಹಿಳೆ ಕಾಕನಕೋಟೆಯವರು, ನಮ್ಮ ಪಾರ್ವತಿಯವರು ಉಪಾಧ್ಯಕ್ಷರು. ನಾನು ಅದರಲ್ಲಿ ಕಾರ್ಯದರ್ಶಿ. ಇನ್ನು ಪ್ರೊಫೆಸರ್ ಸಿದ್ದೇಗೌಡರು ಅದಕ್ಕೆ ಸದಸ್ಯರು, ಆಡಳಿತ ಮಂಡಳಿ ಸದಸ್ಯರು. ನಮ್ಮ ಇನ್ನೊಬ್ಬರು ಎಂಜಿನಿಯರು ನಟರಾಜ್ ಅದಕ್ಕೆ ಸದಸ್ಯರು. ನಮ್ಮ ಗಿಡಮೂಲಿಕೆ ತಜ್ಞೆ ನಮ್ಮ ಮಾಸ್ತಮ್ನವರು, ಏನು ಕನ್ನಡ ರಾಜ್ಯೋತ್ಸವ ಅವಾರ್ಡ್ ಸಿಕ್ಕಿದೆ, ಅವರು ಅದಕ್ಕೆ ಸದಸ್ಯರು. ಹಾಗೆ ನಮ್ಮ ಸ್ಟ್ಯಾನ್ಲಿ ಮೈಸೂರಿನಲ್ಲಿ ಮಹಿಳೆಯರ ಸಂಘಟನೆಗೆ ಕೆಲಸ ಮಾಡ್ತಾರಲ್ಲ, ಅವಳ ಕಲಾಕಾರರು ಕೂಡ ಅವರು 7 ಜನ ಆಡಳಿತ ಮಂಡಳಿ ಸದಸ್ಯರಿದ್ದೀವಿ. ಕಾರ್ಯಕರ್ತರು ನಾವು ಪ್ರಮುಖವಾಗಿ ಕೋರ್ ಟೀಮ್ 8 ಜನ ಇದ್ದೀವಿ. ಮತ್ತಿನ್ನು ಟೀಚರ್ಸ್ಗಳು 12 ಜನ ಇದ್ದಾರೆ ಹಾಡಿಗಳಲ್ಲಿ ಕೆಲಸ ಮಾಡಲಿಕ್ಕೆ. ಅದಲ್ಲದೆ ಒಂದು ಹಾಡಿ ಪರವಾಗಿ ಕೆಲಸ ಮಾಡುವಂಥ ಆದಿವಾಸಿಯ ಮುಂದಾಳುಗಳು ಒಂದು 300 ಜನ ಇದ್ದಾರೆ. ಒಂದು ಹಾಡಿಗೆ 10 ಜನರಂಗೆ ನಾವು ಗುರುತಿಸಿ ಅವ್ರಿಗೆ ಒಂದು ಚರ್ಚೆಗಳು ಮಾಡ್ತಾ ಇರ್ತೀವಿ, ಹಾಡಿಯ ವಿಷಯಗಳನ್ನ ಚರ್ಚೆ ಮಾಡ್ತಾ ಇರ್ತೀವಿ. ಅಂದರೆ ಯಾಕಂದ್ರೆ 300 ಜನ ಕೂರಿಸ್ಕೊಂಡಿದ್ದೀವಿ ಅಂತಂದರೆ ಅವರ ಸಮಸ್ಯೆನ ಡೀಡ್ ಸಂಸ್ಥೆ ಆಗಲಿ, BKS ಆಗಲಿ, ಬುಡಕಟ್ಟು ಕೃಷಿಕರ ಸಂಘ ಆಗಲಿ ಮಾತಾಡೋಂಗಿಲ್ಲ. ಅವ್ರ ಸಮಸ್ಯೆನ ಅವರೇ ಹೇಳಬೇಕು. ಯಾಕೆಂದರೆ ಪ್ರಜಾಪ್ರಭುತ್ವದಲ್ಲಿ ಓಟ್ ಹಾಕೋನೇ ಸರ್ಕಾರಕ್ಕೆ ಪ್ರಶ್ನೆ ಕೇಳಬೇಕು, ಅವ್ರನ್ನೇ ಕೆಲಸ ಮಾಡಿಸ್ಬೇಕು. ಆ ಕಾರಣಕ್ಕೆ ನಾವು ಅವ್ರನ್ನ ತಯಾರಿ ಮಾಡೋದು ಒಂಥರ ಗೋಡೆ ಇಲ್ಲದ ಶಾಲೆಯ ಶಿಕ್ಷಕರು ನಾವು. ಸೊ ಹಾಗಾಗಿ ಅವ್ರು ತಯಾರು ಮಾಡಿ ಅವರ ಸಮಸ್ಯೆಗಳನ್ನ, ಅವರ ಹಕ್ಕುಗಳನ್ನ ಪ್ರತಿಪಾದಿಸೋದು, ಅವ್ರ ಕೆಲಸಗಳು ಮಾಡಿಸ್ಕೊಳ್ಳೋದು ಕೆಲಸ ಅವರಾಗಬೇಕು. ಸೊ ಅವ್ರು ಕೂಡ ಮುಂದಾಳಾಗಿ ಬೆಳಿಬೇಕು. ಆ ಕಾರಣಕ್ಕೆ ಅವ್ರನ್ನ ತಯಾರು ಮಾಡ್ಕೊಂಡಿದ್ದೀವಿ. ಸರ್, ಈಗ ಅವ್ರಿಗೆ ಏನೆಲ್ಲ ಸೌಕರ್ಯಗಳನ್ನು ಒದಗಿಸಿದ್ವಿ ಸರ್? ಆಕ್ಚುಲಿ ಶುರುವಿನಲ್ಲಿ ಕಾಡಿದ ಹೊರಗೆ ಹಾಕಿದ್ದಾಗ ಅವ್ರಿಗೆ ಕೂಲಿ ಜೀತ ಮಾಡ್ಕೊಂಡೇ ಇರ್ತಿದ್ರು. ಅದು ನಾನು ಹೇಳಿದಾಗೆ ದೇವರಾಜ ಕಾಲದಲ್ಲಿ ಒಂದು ಕಾನೂನು ಬಂತು, ಜೀತಲು ಇರೋಂಗಿಲ್ಲ ಅಂತ. ಜೀತ ವಿಮುಕ್ತಿಗೆ ಅನುಕೂಲಗಳೆಲ್ಲ ಬಂದು, ಆದರೆ ನಮ್ಮ ಆದಿವಾಸಿಗಳಿಗೆ ಜೀತ ವಿಮುಕ್ತಿ ಹೆಸರಲ್ಲೂ ಇರಲಿಲ್ಲ. ಯಾಕೆಂತಂದ್ರೆ ಅವ್ರ ಯಾರ ಹೆಸರುಗಳನ್ನ ನೋಂದಾಯಿಸ್ಕೊಂಡಿರಲಿಲ್ಲ. ಮೈಸೂರು ಜಿಲ್ಲೆ 21,000 ಜೀತಗಾರರನ್ನು ಗುರುತಿಸಿದ್ರು. ಅಲ್ಲಿ ಒಂದು ಆದಿವಾಸಿನೂ ಇರಲಿಲ್ಲ. ಬಟ್ ಎಲ್ಲ ಆದಿವಾಸಿ ಜೀತರಿದ್ದರು.
ಅಂದರೆ ರೈತರ ಮನೆ ಹಟ್ಟಿನಲ್ಲಿ ಏನೋ ಕೆಲಸ ಮಾಡಿ ಗಂಡ ಹೆಂಡತಿ ಮಕ್ಕಳು ಆದಿಯಾಗಿ ಕೆಲಸ ಮಾಡ್ತಿದ್ರು ಅಂಥವ್ರಿಗೆ ಬದುಕು ನಡ್ಕೊಂಡು ಹೋಗ್ತಿತ್ತು. ಅವ್ರೇನು ಅಂದರೆ ರೈತರ ಬಗ್ಗೆ ಬೇಜಾರಿಲ್ಲ ಅವ್ರಿಗೆ. ನಮಗೆ ಸರ್ಕಾರವೇ ನಮಗೆ ನಮ್ಮ ಬದುಕನ್ನು ಕಿತ್ತಾಕಿ ಕಾಡಿನ ಹೊರಗೆ ಹಾಕಿ ನಮ್ಮನ್ನ ಅತಂತ್ರ ಮಾಡಿ ಇದ್ದ ಕಾಲದಲ್ಲಿ ಸರ್ಕಾರ ನಮಗೆ ಅನ್ನನೂ ಕೊಡದೇ ರಿಹಾಬಿಲಿಟೇಷನ್ ಕೊಡದೆ ನಮ್ಗೆ ಹೊರಗೆ ಹಾಕಿದ ಕಾಲದಲ್ಲಿ ರೈತರು ದನ ಕಾಯಿಸ್ಕೊಂಡೋ ಕೂಲಿ ಮಾಡಿಸ್ಕೊಂಡೋ ಆದರೆ ನಮಗೊಂದು ತುತ್ತು ಹಿಟ್ಟು ಕೊಟ್ಟು ನಮ್ಮನ್ನು ಕಾಪಾಡಿದ್ನಲ್ಲ ಅನ್ನೋ ಗೌರವ ಇದೆ ಅವ್ರಿಗೆ. ಅವ್ರಿಗೆ ಬೇಜಾರಿಲ್ಲ. ಸೊ ಅಂದ್ರೆ ಅವ್ರಿಗೆ ಏನೂ ಬೇಜಾರಿರೋದು ಯಾವ್ದ್ರ ಮೇಲೆ ಅಂದರೆ ಅರಣ್ಯ ಇಲಾಖೆ ಮೇಲೆ, ಸರ್ಕಾರದ ಮೇಲೆ. ಯಾಕೆಂತಂದ್ರೆ ನಮ್ಮನ್ನು ಕಾಡಿನ ಹೊರಗೆ ಹಾಕಿ ನಮ್ಗೆ ಅನ್ಯಾಯ ಮಾಡಿಬಿಟ್ರಲ್ಲ. ಈ ಸರ್ಕಾರ ಎಲ್ಲರಿಗೂ ನ್ಯಾಯ ಕೊಡೋ ಸರ್ಕಾರ, ಅಪ್ಪನ ಸ್ಥಾನದಲ್ಲಿ ಮತ್ತು ಪೇರೆಂಟ್ಸ್ ಸ್ಥಾನದಲ್ಲಿ ಇರೋ ಸರ್ಕಾರ ನಮಗೆ ನ್ಯಾಯ ಮಾಡ್ಬಿಡ್ತಲ್ಲ, ನಮ್ಗೆ ಗಿರಿಜನರಿಗೆ ಹಿಂಗೆ ಮಾಡ್ಬೋದಾ ಅನ್ನೋ ಭಾವನೆ ಅವ್ರಿಗಿದೆ. ಸೊ ಹಾಗಾಗಿ ನಾವು ಶುರು ಮಾಡಿದ್ದು ಜೀತ ಬಿಡಿಸೋದು. ಜೀತ ಬಿಡಿಸಿದ್ಮೇಲೆ ಅವರಿಗೆ ಕೂಲಿ ಹೋಗ್ಬೇಕಲ್ಲ, ಕೂಲಿನಲ್ಲೂ ಕೂಡ ಕಡಿಮೆ ಕೂಲಿ ಕೊಡದಂಗೆ ನಾವು ಸ್ವಲ್ಪ ರೈತರೊಟ್ಟಿಗೆಲ್ಲ ಸಂವಾದ ಮಾಡಿ ಅವ್ರಿಗೆ ಸ್ವಲ್ಪ ಸಫಿಷಿಯೆಂಟಾಗಿ ಕೂಲಿ ಕೊಡೋದು ನೋಡ್ತಿದ್ದು. ಈ ಥರ ಶುರು ಮಾಡಿದ್ವಿ. ಆಮೇಲೆ ರಾತ್ರಿ ಶಾಲೆಗಳು ಮಾಡಿದ್ವಿ. ರಾತ್ರಿ ಶಾಲೆಯಲ್ಲಿ ಒಂದು 390 ಜನ ತಯಾರಿಗೆ ಆದರು 13 ಶಾಲೆಗಳಲ್ಲಿ. ಅವರಲ್ಲಿ ಒಂದು 60 ಜನ ಓದುವರೆ ಚೆನ್ನಾಗಿ ಕಲ್ತ್ಕೊಂಡ್ರು. ಅವರೇ ನಮ್ಮ ಟೀಚರ್ಗಳಾಗಿ ನಾವು ತಗೊಂಡ್ವಿ. ಹೀಗೆ ಅಲ್ಲಿ ಶುರು ಆಗಿದ್ದು ಭೂಮಿ ಹೋರಾಟ ಶುರುವಾಯಿತು. ಭೂಮಿ ಹೋರಾಟ ಯಾಕೆಂದ್ರೆ ಅವ್ರು ಕೃಷಿಕರಾಗಲೇಬೇಕು. ಅರಣ್ಯದಲ್ಲಿ ಬೆಳೆಯದೆ ಬರುವ ಆಹಾರ ಬೆಳೆಗಳನ್ನ ಸಂಗ್ರಹಿಸಿ ಬಾಳ್ತಿದ್ದವರು ಕಾರಣ ಇಲ್ಲದೆ ಇರೋದ್ರಿಂದ ಈಗ ಕೂಲಿಕಾರ ಆಗಿದ್ರು ರೈತರ ಜಮೀನಲ್ಲಿ. ಎಷ್ಟು ದಿನ ಕೂಲಿಕಾರ ಆಗಿರೋದು. ಸೊ ಹಂಗಾಗಿ ನಾವು ಸ್ವಂತ ಭೂಮಿದಾರ ಆಗಬೇಕು, ನಾವು ಸ್ವಂತ ಭೂಮಿ ಬೇಕು ನಮಗೆ ಅಂತೇಳಿ ಶುರು ಮಾಡಿದ್ವಿ. ಆಗ ಭೂಮಿ ಎಲ್ಲೆಲ್ಲಿ ಭೂಮಿ ಇತ್ತು ಅಲ್ಲಿ ನಾವು ಸ್ವಲ್ಪ ಕಂಡು ಹಿಡಿದು ರೆವಿನ್ಯೂ ಅಫಿಷಿಯಲ್ಸ್ DC ಕಂಡು ಹಿಡಿದು ನಾವು ಸ್ವಲ್ಪ ಸಣ್ಣ ಪುಟ್ಟಕ್ಕೆ ಒಂದೊಂದು ಹಾಡಿಗೆ 10 ಜನ 20 ಜನ ಹಿಂಗೆ ಭೂಮಿ ಹಿಡಿದು ಈಗ ಹೆಚ್ಚು ಕಡಿಮೆ ಒಂದು 400 ಜನ ಹುಣಸೂರು ತಾಲೂಕಲ್ಲಿ ಒಂದು 30 ಹಾಡಿಗಳಿಂದ ಒಂದು ಅರ್ಧ ಎಕರೆ 1 ಎಕರೆ ಜಮೀನು ಇಟ್ಕೊಂಡು. ಆದರೆ ಇನ್ನೂ 1838 ಜನ ಭೂಮಿ ಇಲ್ಲದಿದ್ದಾರೆ. ಅದು ಆ ಸಮಸ್ಯೆ ಇದೆ. ಸೊ ಆ ಭೂಮಿಗೆ ಶುರು ಮಾಡಿದ್ವಿ, ಕೃಷಿಗೆ ಗಮನ ಹರಿಸಿದ್ವಿ. ಮತ್ತು ಜೊತೆ ಜೊತೆಗೆ ಅವ್ರ ಶಾಲೆಗಳಿಗೆ ಗಮನ ಹರಿಸೋಕೆ ಶುರು ಮಾಡಿದ್ವಿ. ನಾವು ಮೊದಲು ಟೆಂಪರರಿ ಶಾಲೆ ಮಾಡಿ ಆ ಶಾಲೆಗಳಲ್ಲಿ ಸರ್ಕಾರಿ ಶಾಲೆ ಬರೋ ಮಾಡಿ ಅದು ಅವ್ರಿಗೆ ವಹಿಸ್ಬಿಟ್ವಿ. ಹಾಗೆ ನಾವು ಶಿಕ್ಷಣಕ್ಕೆ ಗಮನ ಹರಿಸಿದ್ವಿ, ಕೃಷಿಗೆ ಗಮನ ಹರಿಸಿದ್ವಿ. ಸರ್ಕಾರದ ಮನೆ ಕಟ್ಟಲೆ ಗುಡಿಸಲಿದ್ರಲ್ಲ, ನಾವೇ ಒಂದು 250 ಮನೆಗಳು ಕಟ್ಟಿದ್ವಿ ಮೊದಲು ಸರ್ಕಾರದ ಸಹಾಯ ತಗೊಂಡು. ಆಮೇಲೆ ಸರ್ಕಾರಕ್ಕೆ ನಾವು ಯಾವ ಮನೆ ಕಟ್ಟಕ್ಕೆ ಬಂದಿರೋದಲ್ಲ, ಸರ್ಕಾರ ಮನೆ ಕಟ್ಟಲಿ ಅಂತ ಹೇಳಿ ಮನೆ ಕಟ್ಟಕ್ಕೆ ಸರ್ಕಾರ ಮನೆ ಕಟ್ಟಲು ಶುರು ಮಾಡ್ತು. ರಸ್ತೆಗಳು ಬಂತು, ಕುಡಿಯೋ ನೀರು ಬಂತು, ಮತ್ತು ನಾಗರಿಕ ಸೌಕರ್ಯಗಳು ಏನು ಬೇಕು ಅದು ಸ್ವಲ್ಪ ಬಂದಿದೆ. ಆದರೆ ಬಹಳ ಮುಖ್ಯವಾಗಿ ಅವ್ರಿಗೀಗ ಅವ್ರ ಬೇಡಿಕೆ ಏನಿದೆ ಅಂತಂದರೆ ಗುಣಮಟ್ಟ ಶಿಕ್ಷಣ ಸಿಗಬೇಕು, ನಮಗೆ ಸ್ವಂತ ಬದುಕಲಿಕ್ಕೆ ಭೂಮಿ ಸಿಗಬೇಕು, ಎಲ್ಲಕ್ಕಿಂತ ಹೆಚ್ಚಾಗಿ ಅವರ ಹಿರಿಕರು ಬದುಕಿ ಬಾಳಿದಂಥ ಅರಣ್ಯಕ್ಕೆ ಕಾಯ್ದೆ ಪ್ರಕಾರ ಇವರಿಗೆ ಅರಣ್ಯಕ್ಕೆ ಸಿಗಬೇಕು. ಯಾಕೆಂದರೆ 10 ವರ್ಷದಿಂದ ಕಾಯ್ತಾ ಇದ್ದಾರೆ ಅರ್ಜಿ ಹಾಕಿದ್ದು. ಕಾನೂನು ಬಂದಿದ್ರು ಇಲ್ಲಿ ಅವ್ರಿಗೆ ಕೊಡ್ತಾ ಇಲ್ಲ, ಅದರಲ್ಲಿ ಅವ್ರ ನೋವಿದೆ. ಸೊ ಅಂದರೆ ಇವರು ಯಾರನ್ನು ಇವ್ರು ಹೇಗೆ ಬೇರೆಯವ್ರ ಥರ ನಕ್ಸಲೈಟ್ಸ್ ಥರ ಸರ್ಕಾರ ಹೆದರಿಸಿ ಮಾಡೋರಲ್ಲ, ಸರ್ಕಾರನ ಗೌರವದಲ್ಲಿ ಕೇಳುವಂಥವ್ರು. ಇವರು ಗೌರವದಲ್ಲಿ ಕೇಳ್ತಾನೇ ಇದ್ದಾರೆ. ಎಷ್ಟು ದಿನ ಆಗ್ತಾರೆ ಅಷ್ಟು ದಿನ ಕೇಳ್ತಿದ್ದಾರೆ. ಸೊ ಅರಣ್ಯಕ್ಕೆ ಕೊಡಬೇಕು. ಸೊ ಆ ಅರಣ್ಯಕ್ಕೆ ಕಾಯ್ತಾ ಇದ್ದಾರೆ. ಅದು ಸಾಲದು ಅಂತೇಳಿ ನಾವು ಹೈಕೋರ್ಟ್ಗೆ ನಾವು ಒಂದು ಕೇಸ್ ಹಾಕಿದ್ವಿ. ಒಂದು ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆನ ಬುಡಕಟ್ಟು ಕೃಷಿಕರ ಸಂಘ ನಾವು ಸೇರಿ ಕಾಡಿಂದ ಹೊರಗಾಕಿ ಸುಮಾರು 35 ವರ್ಷಗಳಾಗಿದೆ. ಅವರು ನಿರ್ಗತಿಕರಾಗಿ ಮಾಡಿದ್ದಾರೆ ಸರ್ಕಾರ, ಕೂಲಿಕಾರನ ಮಾಡಿದೆ. ಇವರಿಗೆ ನ್ಯಾಯವಾದ ಬದುಕು ಮಾಡಲಿಕ್ಕೆ, ಸ್ವಾಭಿಮಾನಿ ಬದುಕನ್ನು ಉಳಿಸ್ಲಿಕ್ಕೆ ನೀವು ಅವ್ರಿಗೆ ಇಲ್ಲಾಂದ್ರೆ ನಮ್ಮ ಕಾಡಿಗೆ ವಾಪಸ್ ಹೋಗ್ಲಿಕ್ಕೆ ಅವಕಾಶ ಕೊಡಿ, ಇಲ್ಲಾಂದರೆ ನಮಗೆ ಗೌರವಿತವಾದ ರಿಹಾಬಿಲಿಟೇಷನ್ ಕೊಡಿ ಅಂತೇಳಿ ಹೈಕೋರ್ಟ್ಗೆ ಹೋದ್ವಿ. ಹೈಕೋರ್ಟ್ನವರು ಎಲ್ಲ ಸರ್ಕಾರದೊಟ್ಟಿಗೆಲ್ಲ ಚರ್ಚೆ ಮಾಡಿ ಕೇಸ್ ನಡೆಸ್ತಾ ಕಾಡಿಗೆ ವಾಪಸ್ ಕಳ್ಸೋಕ್ಕಾಗಲ್ಲ, ಆದರೆ ನಿಮಗೆ ಗೌರವಿತವಾದ ರಿಹಾಬಿಲಿಟೇಷನ್ ಕೊಡೋದು ಸರ್ಕಾರದ ಕರ್ತವ್ಯ ಅಂಥೇಳಿ ಒಂದು ಕಮಿಟಿ ಕಾನ್ಸ್ಟಿಟ್ಯೂಟ್ ಮಾಡಿ, ಅಸಾಧಿ ಕಮಿಟಿ ಮಾಡಿ, ಅದ್ರ ಪ್ರಕಾರ 3418 ಕುಟುಂಬಕ್ಕೆ ರಿಹಾಬಿಲಿಟೇಷನ್ ಕೊಡಬೇಕು ಅಂತೇಳಿ ವರದಿ ತರಿಸ್ಕೊಂಡು ಸರ್ಕಾರ ಕೋರ್ಟ್ ಅದನ್ನು ನಮ್ಮ ಬಂದು ತೀರ್ಮಾನ ಮಾಡಿ ಸರ್ಕಾರಕ್ಕೆ ಹೇಳಿದೆ, ಇವ್ರನ್ನ ನೀವು ಕೂಡಲೇ ರಿಹಾಬಿಲಿಟೇಷನ್ ಮಾಡಿ ಅಂತ. ಆದ್ರೂ ವರದಿ ಕೊಟ್ಟು 6 ವರ್ಷ ಆದ್ರೂ ಇನ್ನೂ ಸರ್ಕಾರ ಕೈ ತಗೊಂಡಿಲ್ಲ. 2-3 ಮುಖ್ಯಮಂತ್ರಿಗಳು ಹೋಗಿ ಆಯಿತು, ಆದ್ರೂ ಕಾಯ್ತಾನೇ ಇದ್ದೀವಿ. ನಾವು ಹೇಳಿದ್ವಿ, ನೀವು ಕೊಡವಲ್ರಿ, ನಾವು ಬಿಡವಲ್ರಿ. ನಾವು ಅರಣ್ಯ ಸಿಗೋ ತನಕ, ನಮ್ಮ ರಿಹಾಬಿಲಿಟೇಷನ್ ಸಿಗೋ ತನಕ ನಾವು ಆದಿವಾಸಿಗಳ ಹೋರಾಟ ಇದ್ದೇ ಇದೆ ಅಂತೇಳಿ. ಹಾಗಾಗಿ ನಾವು ಸಣ್ಣದಾಗಿ ನಾವು ಜೀತ ಪ್ರಶ್ನೆ ಶುರು ಮಾಡಿ ಈಗ ಅವು ಮೂಲ ನೆಲೆಗಳ ಮೇಲೆ ಹಕ್ಕು ಸ್ಥಾಪನೆ ಮಾಡೋ ಕಡೆಗೆ ನಾವು ದಾಟಿ ಹೊರಡ್ತೀವಿ. ಸರ್, ನೀವು ಶಿಕ್ಷಣದ ಹೆಚ್ಚಿನ ಅಧ್ಯಯನಕ್ಕಾಗಿ ಆಫ್ರಿಕಾ ಮತ್ತು ಯುರೋಪ್ಗಳು ಹೋಗಿ ಬಂದಿದ್ದೀರಿ ಅಂತ ಕೇಳಿದ್ರು ಸರ್. ಏನು ಸರ್ ಅದು ಹೆಚ್ಚಿನ ಶಿಕ್ಷಣ? ನಾವು ಶಿಕ್ಷಣ ಶಾಲೆಗಳ ಹಾಡಿಗಳು ತೆರೆದಾಗ ನಮಗೊಂದು ಕಷ್ಟ ಎದುರಾಯಿತು. ಎಲ್ಲ ಹೇಳ್ತಾರೆ ಇಂಗ್ಲೀಷು ಹೊರದೇಶದ ಭಾಷೆ, ಇಂಗ್ಲೀಷ್ ಅರ್ಥ ಆಗ್ತಿಲ್ಲ, ಕನ್ನಡದಲ್ಲಿ ಪಾಠ ಮಾಡೋದು ಅಂತ ನಮ್ಮ ಜನರು, ಗ್ರಾಮೀಣ ಜನರು, ನಗರ ಜನರು ಹೇಳ್ತಾರೆ. ನಮ್ಮ ಆದಿವಾಸಿಗಳಿಗೆ ಹೋದಾಗ ನಮ್ಮ ಆದಿವಾಸಿಗಳಲ್ಲಿ ಪ್ರತಿಯ ಬುಡಕಟ್ಟಿಗೂ ಒಂದು ಭಾಷೆ ಇದೆ, ತಾಯಿ ಭಾಷೆ ಇದೆ. ಈಗ ಪಂಜರಿ ಭಾಷೆ ಇದೆ, ಪಡಿಗೆ ಭಾಷೆ ಇದೆ, ಜೇನ್ಕುರುಬ ಭಾಷೆ ಇದೆ, ಬೆಟ್ಕುರುಬ ಭಾಷೆ ಇದೆ, ಸೋಲಿಗ ಭಾಷೆ ಇದೆ, ಇರುಳಿಗ ಭಾಷೆ ಇದೆ, ಮಲೆಕುಡಿಯ ಭಾಷೆ ಇದೆ. ಹೀಗೆ ಅವ್ರವ್ರದ್ದೇ ತಾಯಿ ಭಾಷೆ ಇದೆ. ಆ ಎಲ್ಲ ಮಕ್ಕಳಿಗೂ ಕನ್ನಡನೂ
ಅನ್ಯ ಭಾಷೆನೇ. ನಮ್ಮ ನಮ್ಮ ದೇಶ ಭಾಷೆ ಆಗಿರ್ಬೋದು, ಹಿಂದಿ ನಮ್ಮ ರಾಷ್ಟ್ರ ಭಾಷೆ ಆಗಿರ್ಬೋದು, ಕನ್ನಡ ನಮ್ಮ ನೆಲದ ಭಾಷೆ ಆಗಿರ್ಬೋದು. ಆದರೆ ಅವರಿಗೆ ಈ ಶಿಕ್ಷಣ ವ್ಯಾಪ್ತಿ ಬರಲಿಕ್ಕೆ, ಡೆಮಾಕ್ರಸಿ ಒಳಗಡೆ ಸೇರ್ಕೊಳ್ಳೋಕ್ಕೆ ಅವರು ಕೂಡ ಕನ್ನಡ ಹೊರ ಭಾಷೆನೇ. ಸೊ ಅವ್ರಿಗೂ ನಾನು ಯಾವ ತಮಾಷೆ ಮಾಡ್ತಿದ್ದೆ, ನಮಗೆಲ್ಲ ಹೆಂಗೆ ಇಂಗ್ಲೀಷು ಹೊರದೇಶದ ಭಾಷೆನೋ, ಕನ್ನಡನೂ ಕೂಡ ನಮ್ಮ ಆದಿವಾಸಿಗಳಿಗೆ ಹೊರದೇಶದ ಭಾಷೆನೇ. ಸೊ ಅದರಿಂದ ಸಾಫ್ಟ್ ಆಗಿರಬೇಕು ಅಂತ ಹೇಳಿ ನಾವು ಅವರ ಭಾಷೆಯಲ್ಲೇ ಅವರ ಅನುಭವದ ಆಧಾರದ ಮೇಲೆ ಪುಸ್ತಕ ರಚಿಸಿದ್ವಿ. ಜೇನು ಭಾಷೆಯಲ್ಲಿ ಜೇನು ನುಡಿ ಕಲಿಯಾಕ ಅಂತ ಪುಸ್ತಕ ಮಾಡಿದ್ವಿ. ಅದನ್ನು ಪಾಠ ಮಾಡೋಕ್ಕೆ ಶುರು ಮಾಡಿದ್ವಿ. ಒಳ್ಳೆ ರೆಸ್ಪಾನ್ಸ್ ಬಂತು. ಆವಾಗ ಒಂದು ಅವಕಾಶ ಇದ್ದಾನೆ ಸಿಕ್ತು ಅಂತಂದ್ರೆ, ಯುರೋಪ್ನಲ್ಲಿ ಈ ತರ ಬುಡಕಟ್ಟು ಸಮುದಾಯಗಳಕ್ಕೆ ಅಪ್ರೂಪ್ ಇದಾವೆ. ಅಲ್ಲಿ ಹೇಗೆ ನಡೀತಾ ಇದೆ, ಆಮೇಲೆ ಶ್ರೀಲಂಕಾದಲ್ಲಿ ಯಾವ ರೀತಿ ನಡೀತಾ ಇದೆ, ಅಲ್ಲಿಯ ಬುಡಕಟ್ಟುಗಳೊಟ್ಟಿಗೆ ಅದರಲ್ಲಿ ನಮ್ಮ ಯುರೋಪ್ ಜೊತೆಗೆ ಆಫ್ರಿಕಾದಲ್ಲಿ ಯಾವ ರೀತಿ ಬುಡಕಟ್ಟುಗಳು ಯಾವ ರೀತಿ ಅವರದ ಸಮುದಾಯಗಳಿಗೆ ಪಾಠನ ಹೇಳ್ಕೊಡ್ತಾ ಇದ್ದಾರೆ. ಹಾಗೆ ನಮ್ಮ ಅಮೆರಿಕದಲ್ಲಿ, ಕೆನಡಾ ಮತ್ತು ಅಮೆರಿಕದಲ್ಲಿ ಏನು ಆದಿವಾಸಿಗಳಿದಾರಲ್ಲ, ಮೂಲನಿವಾಸಿಗಳು, ಅವ್ರದ್ದು ಹೇಗೆ ನಡೀತದನ್ನು ಅಧ್ಯಯನ ಮಾಡೋಕ್ಕೆ ಒಂದು ಅವಕಾಶ ಸಿಕ್ಕಿದೆ. ಅಲ್ಲಿ ಹೋದಾಗ ಆ ಜನರ ಅನುಭವದ ಆಧಾರದ ಮೇಲೆ ಅವರ ಜ್ಞಾನವನ್ನು ರಕ್ಷಣೆ ಮಾಡ್ತಾ ಅವ್ರ ತಾಯಿ ಭಾಷೆಯನ್ನು ರಕ್ಷಣೆ ಮಾಡ್ತಾ ನಾವು ಈ ರಾಜ್ಯ ಭಾಷೆ ಅಥವಾ ರಾಷ್ಟ್ರ ಭಾಷೆಯನ್ನು ಕಲಿಸ್ಬೇಕು. ಮತ್ತು ಅವ್ರಿಗೆ ಅವರ ಅನುಭವದ ಆಧಾರದ ಮೇಲೆ, ಅವರ ಜೀವನ ಹಿನ್ನೆಲೆಯ ಆಧಾರದ ಮೇಲೆ ಪಾಠವನ್ನು ಬರೆದರೆ ಅವ್ರಿಗೆ ತುಂಬ ಹತ್ತಿರ ಆಗುತ್ತೆ. ಈಗ ನಾವು ಸ್ಕೂಲ್ ಏನು ಕೊಡ್ತೀವಿ, ಬ್ರಾಹ್ಮಣ ಪೂಜೆ ಮಾಡಿದ, ಅಕ್ಸ ಬಟ್ಟೆ ಒಗೆದ, ಕಮಲ ಸೀತೆ ಬ್ಯಾಗ್ ಅದಕ್ಕೆ ಸ್ಕೂಲ್ಗೆ ಹೋದ್ರು. ಇವು ಅವ್ರಿಗೆ ಅನ್ಯ ಭಾಷೆ, ಅನ್ಯ ಸಂಸ್ಕೃತಿ ಮತ್ತು ಅನ್ಯ ನಾಲೆಡ್ಜ್ ಅದು. ಸೊ ಅವರು ಬ್ರಾಹ್ಮಣನ ಕರೆದು ಪೂಜೆ ಮಾಡ್ಸಕ್ಕಿಲ್ಲ. ಅಗಸ ಅಂತೇಳಿ ಮನುಷ್ಯ ಸಹಮಾನವನ್ನ ಅಗಸ ಅಂತಲೂ ಕರೆಯಲ್ಲ. ಕಟಿಂಗು ಬೇರೆ ಕೈಲಿ ಮಾಡಿಸ್ಕೊಳಕ್ಕಿಲ್ಲ. ಅವರು ಕಟಿಂಗು ಬೇರೆ ಮಾಡಿಸ್ಕೊಳ್ಳ, ಬಟ್ಟೆನು ಬೇರೆ ಕೈಲಿ ತೋರಿಸ್ಕೊಳಕ್ಕೆ ಯಾರನ್ನು ಆ ಭಾಷೆ ಕಡಿಯೋದು ಇಲ್ಲ. ಅವ್ರ ಹತ್ರ ಅಸ್ಪೃಶ್ಯರು ಇಲ್ಲ, ಶ್ರೇಷ್ಠ ಮಾನವರು ಇಲ್ಲ, ಅಲ್ಲ ಸಮಾನ ಮಾನವರು. ಇಂಥ ಒಂದು ಸಂಸ್ಕೃತಿಯ ಬಗ್ಗೆ ನಾವು ಪಾಠ ಹೇಳಿಕೊಡದೆ ಹೋದ್ರೆ ನಾವು ಶಿಕ್ಷಣದಿಂದ ಕೆಟ್ಟ ಸಮಾಜ ಕಡೆ ಕರ್ಕೊಂಡು ಹೋಗ್ತೀವಿ ಮಕ್ಕಳ ಅನ್ನೋ ಕಾರಣಕ್ಕಾಗಿ ಅಲ್ಲೆಲ್ಲ ಅಧ್ಯಯನ ಮಾಡ್ಕೊಂಬಂದು ಅವ್ರದ್ದೇ ಆದ ಪುಸ್ತಕ ರಚನೆ ಮಾಡಿದ್ವಿ. ಅದು ನಮ್ಗೆ ತುಂಬ ಸಹಾಯ ಆಗ್ತದೆ. ಸ್ನೇಹಿತರೆ, ಸಮಾಜ ಮಿತ್ರ ವಿಶೇಷ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಶ್ರೀಕಾಂತ್ರವರು ಅವರ ಡೀಡ್ ಸಂಸ್ಥೆ ಹೇಗೆ ಕಟ್ಟಿದ್ರು, ಏನು ಪ್ರೇರಣೆ, ಏನು ಅಧ್ಯಯನವನ್ನು ಮಾಡ್ತಾರೆ, ಅದರ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಎಲ್ಲರ ಜೊತೆ ಬೆರೆತು ಬಹಳ ಸರಳವಾಗಿರುವಂಥ ವ್ಯಕ್ತಿ ಶ್ರೀಕಾಂತ್ ಅವರು. ನಾವು ಬಹಳ ವರ್ಷದಿಂದ ಅವ್ರನ್ನ ನಾವು ನೋಡ್ತಾ ಬಂದಿದ್ದೇವೆ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತಾರಲ್ಲ, ಆ ಪಂಗಡಕ್ಕೆ ಸೇರಿದರು. ಆಧುನಿಕ ಜಗತ್ತಿನಲ್ಲಿದ್ದರೂ ಸಹ ಸರಳತೆಯ ಸಜ್ಜನ ಮೂರ್ತಿಯಂತೆ ಏನು ಆದಿವಾಸಿ ಜನಾಂಗದ ಅಭಿವೃದ್ಧಿಗೆ ಅವರು ಪರಿತಪಿಸೋದು, ಅಂದರೆ ಅವರಿಗೆ ಒಳ್ಳೇದು ಮಾಡೋ ನಿಟ್ಟಿನಲ್ಲಿ ಪ್ರಯತ್ನ ಪಡ್ತಾ ಇದ್ದಾರೆ. ಅವರ ಈ ಕಾರ್ಯಗಳಿಗೆ ಒಳ್ಳೆಯದಾಗಲಿ ಅಂತ. ಹಾಗೆ ನಮ್ಮ ಜೊತೆಯಲ್ಲಿ ಮತ್ತೆ ಇರೋರು ಗಣ್ಯರಿದ್ದಾರೆ. ನಮ್ಮ ಜೊತೆಯಲ್ಲಿ ಮತ್ತೋರ್ವ ಗಣ್ಯರು ಶ್ರೀಯುತ ರಾಮುರವರಿದ್ದಾರೆ. ರಾಮು ಅವರೇ, ಈ ಸರ್ಕಾರ ವನ್ಯಜೀವಿ ಕಾಯ್ದೆ ಅಡಿನಲ್ಲಿ ಆದಿವಾಸಿಗಳನ್ನ ಕಾಡಿನಿಂದ ಹೊರತ ಹಾಕಿದೆ. ಅದಕ್ಕೆ ನೀವು ಏನು ಹೊರತಾಗಿಲ್ಲ, ನೀವು ಆ ರೀತಿ ಪರಿಪಾಠವನ್ನ ಇದು ಮಾಡಿದರೆ ಅಲ್ಲಿಂದ ಬಂದ ಮೇಲೆ ಯಾವ ರೀತಿ ಪರಿಸ್ಥಿತಿಯನ್ನ ನಿಭಾಯಿಸಿದ್ರಿ ತಾವು? ಮೊದಲನೇದಾಗಿ RCN ಚಾನೆಲ್ಗೆ ಧನ್ಯವಾದ ಹೇಳ್ತೀನಿ, ನಮ್ಮನ್ನ ಇಲ್ಲಿ ಕರೆಸಿದ್ದಕ್ಕೆ. ಈಗ ಕಾಡಿನಿಂದ ನಾವು ಹೊರಗಡೆ 1972ರ ವನ್ಯಜೀವಿ ಸಂರಕ್ಷಣೆ ಕಾಯ್ದೆ ಬಂದ ಮೇಲೆ ಹಂತವಾಗಿ ಹಾಡಿ ಜನರನ್ನ ಹೊರಹಾಕಕ್ಕೆ ಪ್ರಾರಂಭಿಸಿದ್ರು. ಹಾಗೆಯೇ ನಾನು ಕೂಡ ಬೇಗೂರು ಕಾಡಿನಿಂದನೇ ಹೊರಗಡೆ ಬಂದವನು. ಅಲ್ಲಿಂದ ಬಂದ ಮೇಲೆ ನಮ್ಮ ಪರಿಸ್ಥಿತಿ ಭಾಳ ಕಷ್ಟ ಆಯ್ತು. ಹುಣಸೂರು ತಾಲೂಕು ಬಂದ ಮೇಲೆ ಇಲ್ಲೂ ಕೂಡ ಒಂದು ಕಾಡಲ್ಲೇ ಇದ್ವಿ. ಅಲ್ಲಿ ಇದು ಕೂಡ ಒಂದು ಅರಣ್ಯನೇ. ನಾನೀಗ ಇರೋ ಅಂತ ಒಂದು ಶೆಟ್ಟಳ್ಳಿ ಹಾಡಿ, ಇಲ್ಲಿ ಕೂಡ ಅರಣ್ಯ ಇಲಾಖೆಯವರು ಭಾಳಷ್ಟು ತೊಂದರೆ ಕೊಟ್ಟರು. ಆಮೇಲೆ ನಾವು ಸಂಘಟನೆ ಆದಮೇಲೆ ನಮ್ಮ ಸಮಸ್ಯೆಗಳು ಸ್ವಲ್ಪ ಹಂತವಾಗಿ ಬಗೆಹರಿಕೆ ಶುರು ಆಯಿತು. ಆದರೆ ಸೌಲಭ್ಯಗಳು ಏನೂ ಸಿಗಲಿಲ್ಲ. ಅಂದರೆ ಒಂದು ರಕ್ಷಣೆ ಬಿಟ್ಟರೆ ನಮಗೆ ಏನೂ ಸಿಗಲಿಲ್ಲ. ಇವತ್ತು ಕೂಡ ನಾವು ಭಾಳಷ್ಟು ಹೋರಾಟನ ಪ್ರಾರಂಭದಿಂದನೂ ಮಾಡ್ತಾನೆ ಬರ್ತಾ ಇದ್ವಿ. ಈಗೇನು ಡೀಡು ಬುಡಕಟ್ಟು ಕೃಷಿ ಸಂಘದ್ದು ಜೊತೆಗೆ ಏನು ಕೆಲಸ ಮಾಡ್ತಾ ಇದೆ, ಈಗ ನಾನು ಮತ್ತೆ ಹೇಳಿದ್ರೆ ಆ ಸಂಘ ಸಂಸ್ಥೆ ಒಟ್ಟಿಗೆ ಮಾಡ್ತಾರಲ್ಲ, ಮತ್ತೆ ರಿಪೀಟ್ ಆಗಬಾರ್ದು. ಆದರೆ ಇಲ್ಲಿ ಈ ಅರಣ್ಯ ಇಲಾಖೆಯಿಂದ ನಮಗೆ ತುಂಬನೇ ಕಿರುಕುಳ ಆಯಿತು.
ನಮ್ಮ ಮೇಲೆ ಸುಳ್ಳು ಮೊಕದ್ದಮೆ ಹಾಕಿದ್ದು, ನಮ್ಮನ್ನ ಜೈಲಿಗೆ ಅಟ್ಟಿದ್ದು, ಈ ನಾಗಪುರದ್ದು ವಿಚಾರದಲ್ಲಿ 100 ಜನರ ಮೇಲೆ ಕೇಸ್ ಆಗಿತ್ತು. ಈ ಥರದ್ದು ಕಾಡಿಂದ ಹೊರ ಹಾಕಿದ್ರು ಕೂಡ ನಮ್ಮ ಮೇಲೆ ಅಷ್ಟೊಂದು ದೌರ್ಜನ್ಯ ನಡೆದಿದೆ. ಅಂದರೆ 72ರಿಂದ ಈಚೆಗೆ ನಮ್ಮ ಕಾಡಿಂದ ಹೊರ ಹಾಕಿ 92 ಒಂದು ಆ ಸಾಲಿನಲ್ಲಿ ತಾಜು ಹೋಟ್ಲ ಅವ್ರನ್ನ 3 ಕಲ್ಲಿನಲ್ಲಿ ಒಳಗಡೆ ಕೂತ್ಕೊಂಡ್ರು. ಇದು ನಮಗೆ ದೊಡ್ಡ ಪ್ರಶ್ನೆ ಆಯಿತು. ಶ್ರೀಮಂತರೆಲ್ಲ ಕಾಡು ನುಗ್ತಾ ಇದ್ದಾರೆ, ಆದಿವಾಸಿಗಳು ಕಾಡು ಬಿಟ್ಟು ಆಚೆ ಬರೋದು ಇದ್ಯಾವ ನ್ಯಾಯ ಅನ್ನೋದು ನಮ್ಮದು ಪ್ರಶ್ನೆ ಆಗಿತ್ತು. ಮತ್ತು ನಮ್ಮ ಹೋರಾಟನ ನಾವು ಪ್ರಾರಂಭಿಸಿದ್ವಿ. ಕೊನೆಗೆ ಅದು ನಮ್ಮ ಮೇಲೆ ಬೇಕಾದಷ್ಟು ಕೇಸ್ ಹಾಕಿದ್ರು, ಹಿಂಸೆ ಆಯಿತು. ಆದರೆ ನಮಗೆ ಮನೆ ಇಲ್ಲ, ಜಮೀನಿಲ್ಲ, ನಮಗೆ ಜಾಮೀನು ಕೊಡೋರಿಲ್ಲ, ಬಿಡಿಸ್ಕೊಬರೋರಿಲ್ಲ, ಲಾಯರ್ ಕಟ್ಟಿ ವಾದ ಮಾಡೋಕ್ಕೆ ನಮ್ಮ ಹತ್ರ ದುಡ್ಡಿಲ್ಲ. ಈ ಥರದ್ದು ಅನೇಕ ಸಮಸ್ಯೆಗಳು. ನೇರವಾಗಿ ಹೇಳ್ಬೇಕಾದ್ರೆ ಸರ್ಕಾರದಿಂದಲೇ ನಮಗೆ ಎಷ್ಟೊಂದು ಅನ್ಯಾಯ ಆಯಿತು. ಆದರೂ ನಾವು ನಮ್ಮ ಹೋರಾಟನ ಕೈ ಬಿಡಲಿಲ್ಲ. ಈಗ ಒಂದು ಹಂತಕ್ಕೆ ಬಂದಿದೆ. ಈಗ ಅರಣ್ಯಕ್ಕನ ಬಗ್ಗೆ ನಾವೊಂದು ಕೇಸ್ ಹಾಕ್ಕೊಂಡು ಮತ್ತು ಅರಣ್ಯಕ್ಕೆ ಬೇಕು ಅಂತ ಕಾನೂನು ತರಬೇಕಂತ ಹೋರಾಟ ಮಾಡಿದ ಸಂದರ್ಭದಲ್ಲಿ 2006, 2008ರಲ್ಲಿ ಬುಡಕಟ್ಟು ಅರಣ್ಯಕ್ಕೆ ಮಾನ್ಯತೆ ಕಾಯ್ದೆ ಜಾರಿ ಬಂತು. ಅದೇ ಸಂದರ್ಭದಲ್ಲಿ ಅದಕ್ಕಿಂತ ಮೊದಲು 1996 ಡಿಸೆಂಬರ್ 26ರಂದು ಬುಡಕಟ್ಟು ಜನರ ಪಂಚಾಯತ್ ಕಾಯ್ದೆಯನ್ನು ಜಾರಿಗೆ ತಂದರು. HD ದೇವೇಗೌಡರು ಪ್ರಧಾನಿಯಾಗಿದ್ದಾಗ. ಇದು ಕೂಡ ಆಡಿ ಜನರ ಒಂದು ಅವರ ಮೂಲ ತತ್ವಗಳನ್ನ ಉಳಿಸ್ಕೊಂಡು, ಕಾಡನ್ನ ಉಳಿಸ್ಕೊಂಡು, ಅವರ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡೋದಕ್ಕೆ ಅವರ ಸ್ವಯಂ ಆಡಳಿತದಲ್ಲೇ ಅವರು ಬದುಕಿದೆ ಅಂತೇಳಿ ಆ ಕಾನೂನು ಕೂಡ ಜಾರಿ ತಂದರು. ಅದು ಕೂಡ ಹಾಗೇನೇ ಇದೆ. ಆಮೇಲೆ ಕಾಡಿಂದ ಮೊದಲೇ ಹೊರ ಹಾಕಿದವ್ರಿಗೆ ಏನು ಕೊಡ್ದೇನೆ ಅನಂತರ 2000 ಆ ಸಾಲಿನಲ್ಲಿ 99, 2000 ಸಾಲಿನಲ್ಲಿ ನಾಗವಾಡಿಯಿಂದ ಸುಮಾರು 280 ಕುಟುಂಬದ ನಾಗಪುರ ಅಡಿಗೆ ತಂದರು. ಆ ಟೈಮಲ್ಲಿ ನಮ್ಮ ಮೇಲೆ 100 ಜನರ ಮೇಲೆ ಕೇಸ್ ಆಗಿ ನಾವು ಕೇಳಿದ್ದೀವಿ ಸರ್ಕಾರಕ್ಕೆ, ನೋಡಿ ಅವರಿಗೆ 5 ಎಕರೆ ಕೊಡ್ತಾ ಇದ್ರಿ, ನಮ್ಗೆ 2 ಎಕರೆ ಕೊಡಿ ಸಾಕು, ನಮಗೆ ನೀವು ಏನು ಕಟ್ಕೊಡಿ, ಮನೇನೂ ಬೇಕಿಲ್ಲ ನಮಗೆ, ನಾವು ಗುಡಿಸ್ಲು ಹಾಕೋತೀವಿ, 2 ಎಕರೆ ಜಮೀನು ಕೊಡಿ ಅಂತ ಕೇಳಿದ್ದೀವಿ. ಅರೆ ನಮಗೆ ಕೊಟ್ಟಿದ್ದೇನೆಂದರೆ 100 ಜನರ ಮೇಲೆ ಕೇಸ್ ಹಾಕಿ ಜೈಲಿಗೆ ಇಟ್ಟಿದ್ರು. ಈ ಟೈಮಲ್ಲಿ ಸಂಘ ಮತ್ತು ಡೀಡ್ ಸಂಸ್ಥೆ ಒಟ್ಟು ಸೇರಿ ಹೈಕೋರ್ಟ್ಗೆ ಕೇಸ್ ಹಾಕಿದಾಗ ಮುಜಾಫರ್ ಅಸಾದಿಯವರ 3 ಜನರದೊಂದು ಅಧ್ಯಯನ ಅಂದರೆ ಪುನರ್ವಸತಿ ಪರಿಶೀಲನಾ ಸಮಿತಿಯನ್ನು ರಚನೆ ಮಾಡ್ತು ಹೈಕೋರ್ಟ್. ಆ ಕೋರ್ಟ್ ಕಮಿಟಿಯಲ್ಲಿ ಕೂಡ ಯಾರು ಎಲ್ಲಿದ್ದಾರೆ, ಎಲ್ಲಿಂದ ಬಂದರು ಅನ್ನೋದನ್ನ ಕೋರ್ಟಲ್ಲಿ ಕೂಡ ಅದು ವರದಿಯಲ್ಲಿ ಬಂದಿದೆ. ಕೋರ್ಟಲ್ಲಿ ಕೂಡ ವರದಿ ಬಂದ ಮೇಲೆ ಅರಣ್ಯ ಇಲಾಖೆ ಮತ್ತು ಸರ್ಕಾರದವರು ನಾವು ತಪ್ಪು ಮಾಡಿದ್ದೀವಿ, ನಾವೇ ಇವ್ರನ್ನ ಹೊರ ಹಾಕಿದ್ದು, ಇವ್ರಿಗೇನು ಕೊಡಲಿಲ್ಲ, ಕೂಡಲೇ ಅವ್ರಿಗೆ ಪುನರ್ವಸತಿ ಮಾಡ್ತೀವಿ ಅಂತ ಕೇಳಿದರು. ಆದರೆ ಅದು ಕೋರ್ಟು ಆದೇಶ ಆಗಿ ತೀರ್ಪಾಗಿ ಸುಮಾರು 7 ವರ್ಷ, ಈ ವರ್ಷಕ್ಕೆ 7 ವರ್ಷ ನಡೀತಾ ಇದೆ. ಅರಣ್ಯಕ್ಕೆ ಮಾನ್ಯತೆ ಕಾಯ್ದೆ ಬಂದು 12 ವರ್ಷ ಆಗಿದೆ. ಇದುವರೆಗೂ ಕೂಡ ಏನೂ ಇಲ್ಲ. ಆ ಥರದ್ದು ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಇದು ನಮ್ಮ ಮುಂದಿನ ಹೋರಾಟನೂ ಕೂಡ ಹೌದು. ಅಂದರೆ ಸರ್ಕಾರ ಕೂಡಲೇ ಗಮನಿಸಬೇಕು, ಆದಿವಾಸಿಗಳ ಇಂಥ ಒಂದು ಅನ್ಯಾಯನ ಪರಿಹರಿಸಬೇಕು, ಬಗೆಹರಿಸಬೇಕು, ಮತ್ತು ಅವರಿಗೆ ಪುನರ್ವಸತಿ ಕೂಡ ಮಾಡಬೇಕು. 1972ರಲ್ಲಿ ನಿಮ್ಮನ್ನೆಲ್ಲ ಹೊರಗಡೆ ಹಾಕಿದ್ರು ಅಂತ ತಾವಂದ್ರೆ, ಯಾವುದೋ ಹೋಟೆಲ್ಗೆ ಅದನ್ನ ಬಿಟ್ಕೊಟ್ಟಿದ್ರು ಅಂತ ಹೇಳಿದ್ರೆ ಅವರು ಬಿಸ್ನೆಸ್ ಪರ್ಪಸ್ ಮಾಡ್ಕೊಂಡಿದ್ದಾರೆ ಅಂತ ಕಾಣುತ್ತೆ. ಹೌದಾ? ಆಮೇಲೆ ಆದಿವಾಸಿಗಳಿಗೆ ಅಂತ ಸರ್ಕಾರದಿಂದ ಏನು ಸವಲತ್ತು ಮಾಡಿದ್ದಾರೆ ಸರ್? ಆದಿವಾಸಿಗಳಿಗಾಗಿ ಕೋಟಿಗಟ್ಟಲೆ ದುಡ್ಡನ್ನ ಸರ್ಕಾರ ಬಿಡುಗಡೆ ಮಾಡೋದು ಪೇಪರಲ್ಲಿ ನೋಡ್ತಾ ಇರ್ತೀವಿ, ಟಿವಿಯಲ್ಲಿ ನೋಡ್ತಾ ಇರ್ತೀವಿ. ಆದರೆ ನಮಗೇನು ತಲುಪ್ತಾನೆ ಇಲ್ಲ. ಇನ್ನೂ ಕೂಡ ಮನೆಗಳು ಸರಿಯಾಗಿಲ್ಲ ಜನಕ್ಕೆ. ಅವ್ರಿಗೆ ಕೊಟ್ಟಿರೋದೇನಂದ್ರೆ ಒಂದು ರೇಷನ್ ಕಾರ್ಡ್ ಕೊಟ್ಟಿದ್ದಾರೆ, ಕೆಲವರಿಗೆ ಸಿಕ್ಕೇ ಇಲ್ಲ. ಕೆಲವರಿಗೆ ಆಧಾರ್ ಕಾರ್ಡ್ ಬಂದಿದೆ, ಕೆಲವರಿಗೆ ಆಧಾರ್ ಕಾರ್ಡ್ ಬಂದಿಲ್ಲ. ಕೆಲವರಿಗೆ ಇದು ಪೌಷ್ಟಿಕ ಆಹಾರ ಸಿಗ್ತಾ ಇದೆ, ಕೆಲವರಿಗೆ ಸಿಗ್ತಾನೆ ಇಲ್ಲ. ಈ ಥರದ್ದು ಅರ್ಧಂಬರ್ಧ ಕೆಲಸ ಆಗ್ತಾ ಇದೆ. ಅಂದರೆ ಸರ್ಕಾರ ನಮ್ಗೆ ಏನು ಕೊಡಬೇಕಿತ್ತು ಅದನ್ನ ಕೊಟ್ಟರೆ ನಮಗೆ ನಮ್ಮ ಏನಿಲ್ಲ, ನಮಗೆ ಇನ್ನೊಬ್ರನ್ನ ಕಿತ್ಕೊಡಿ ಅಂತ ನಾವು ಕೇಳ್ತಾ ಇಲ್ಲ. ನಮ್ಮದೇ ಆದ ಹಕ್ಕುಗಳಿದ್ದಾವೆ, ನಮ್ಮದೇ ಆದ ಪಿತಾರ್ಜಿತ ಆಸ್ತಿ ಇದೆ, ಅಷ್ಟನ್ನೇ ಕೊಡಬೇಕು ಅಂತ ನಾವು ಕೇಳ್ತಾ ಇದ್ವಿ. ಈಗ ಪುನರ್ವಸತಿಯಲ್ಲಿ ಅವ್ರೇನು ಪ್ಯಾಕೇಜ್ ಮಾಡ್ತಾರೆ ಅದು ಅವ್ರು ಕೊಡ್ಲಿ, ಬೇಡ ಅಂತ ಹೇಳ್ತಾರೆ. ಯಾಕಂದ್ರೆ ನಮ್ಮ ತೀರ್ಮಾನ ಅಂತ ಕೊಡಬೇಕು. ಅಂದ್ರೆ ನಮಗೆ 5 ಎಕರೆ ಜಮೀನು ಕೊಡಬೇಕು, ಉಳಿದಿದ್ದ ಹಣನ ನಮ್ಮ ಬ್ಯಾಂಕಲ್ಲಿ ಅಕೌಂಟಿಗೆ ಇಟ್ಟು ನಮ್ಮ ಅಭಿವೃದ್ಧಿಗಾಗಿ ಅದನ್ನ ಬಳಸೋಕ್ಕೆ ನಮಗೆ ಅವಕಾಶ ಮಾಡಿಕೊಡ್ಬೇಕು. ಈಗ ಅರಣ್ಯಕ್ಕೆ ಮಾನ್ಯತೆ ಕಾಯ್ದೆ ಏನು ಬಂದಿದೆ ಅದು ನಮ್ಮ ಪಾರಂಪರಿಕ ಹಕ್ಕನ್ನ ಪ್ರತಿಪಾದಿಸಕ್ಕಿರೋದು. ಅರಣ್ಯ ಇಲಾಖೆಯವರು ಹೇಳ್ತಾರೆ ಇವರು ಕಾಡು ಕೊಟ್ಬಿಟ್ರೆ ಲೂಟಿ ಮಾಡ್ಬಿಡ್ತಾರೆ ಅಂತ. ತಪ್ಪು ಅದು. ಕಾಡು ಕೊಟ್ರೆ ಕಾಡನ್ನ ಉಳಿಸ್ಕೊಂಡು ಕೃಷಿ ಮಾಡುವಂಥದ್ದು, ಅರಣ್ಯ ಆಧಾರಿತ ಬೇಸಾಯ ಮಾಡುವಂಥದ್ದು, ಕುಮರಿ ಬೇಸಾಯ ಮಾಡುವಂಥದ್ದು, ಕೆತ್ತನೆ ಬಿತ್ತನೆ ಬೇಸಾಯ ಮಾಡುವಂಥದ್ದು. ಇದರಲ್ಲಿ ಕಾಡು ಉಳಿಬೇಕು, ಮತ್ತೆ ಪ್ರಾಣಿಗಳು ಉಳಿಬೇಕು, ನಾಡಿನ ಜನರಿಗೂ ಮಳೆ ಬೆಳೆ ನೀರು ಚೆನ್ನಾಗಿರ್ಬೇಕು. ಈ ತರದ ಒಂದು ನಮ್ಮ ಪಾರಂಪರಿಕ ಕೃಷಿಯ
ಅನುಭವಿಸ್ತಾ ಈ ಒಂದು ನಾವು ಕೃಷಿ ಮಾಡ್ತೀವಲ್ಲ, ಇದಕ್ಕೆ ಈ ಕಾನೂನಲ್ಲಿ ನಮಗೆ ಅವಕಾಶ ಕೊಟ್ಟಿರೋದು. ಇದನ್ನ ಅರಣ್ಯ ಇಲಾಖೆಯವರು ತಡೆಯೋದು ತಪ್ಪು. ಈಗಾಗಲೇ ನಮ್ಮ ಜಿಲ್ಲಾಧಿಕಾರಿಗಳು ಹೇಳ್ತಾರೆ, ಆ ಕಾಡಿಂದ ಹೊರ ಬಂದವ್ರಿಗೆ ಎಲ್ಲ ಕೊಟ್ಬಿಟ್ಟಿದೀವಿ ಅಂತೇಳಿ ರೋಹಿಣಿ ಸಿಂಧೂರಿ ಅವರು ಹೇಳಿ ಹೋದರು ಕಳೆದ ಮಾರ್ಚ್ 20ಕ್ಕೆ 2021ರಲ್ಲಿ ಇಲ್ಲಿ ತರೀಕೆಲ ರಂಗನಕೊಪ್ಪಲಾಡಿ. ಅಂದ್ರೆ ಈ ತರ ಅಧಿಕಾರಿಗಳೇ ನಮ್ಮನ್ನ ದಿಕ್ಕು ತಪ್ಪಿಸೋ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಇದು ಸರಿಯಾದ ರೀತಿ ಅಲ್ಲ. ಕಾನೂನುಬದ್ಧವಾಗಿ ನಮ್ಗೆ ಏನ್ ಕೊಡ್ಬೇಕಾಗಿದೆ, ಭಾರತ ಸರ್ಕಾರದ ಪಂಚಶೀಲ ತತ್ವ ಏನ್ ಹೇಳ್ತದೆ ಅದನ್ನ ಇವರು ಯಾರು ನೋಡ್ತಾ ಇಲ್ಲ. ಅಧಿಕಾರಿಗಳಾಗ್ಬೋದು, ನಮ್ಮ ರಾಜಕೀಯ ಆಡಳಿತ ನಡೆಸೋರಾಗ್ಬೋದು, ಅದನ್ನ ನೋಡ್ತಾ ಇಲ್ಲ. ಆಮೇಲೆ ಸಂವಿಧಾನದಲ್ಲಿ ಬುಡಕಟ್ಟು ಜನರ ಅಭಿವೃದ್ಧಿ ಹೇಗಿರ್ಬೇಕು ಅನ್ನೋದು ಕೂಡ ಇದು ಸಂವಿಧಾನವೇ ಅವ್ರಿಗೆ ಪ್ರತ್ಯೇಕವಾಗಿ ಹೇಳ್ತಾ ಇದೆ. ಅವ್ರ ಅಭಿವೃದ್ಧಿ ಅವರಿಂದ ಆಗ್ಬೇಕು, ಅವ್ರ ರಕ್ಷಣೆ ಮಾಡಬೇಕು, ಅವ್ರು ಎಲ್ಲಿದ್ದಾರೆ ಅಲ್ಲೇ ಅವ್ರು ಬದುಕಟ್ಕೊಡ್ಬೇಕು ಅಂತೇಳಿ ಸಂವಿಧಾನ ಹೇಳ್ತಾ ಇದೆ. ಒಂದು ಸಂವಿಧಾನಕ್ಕೆ ಗೌರವಿಲ್ಲ, ಕಾನೂನಿಗೆ ಗೌರವಿಲ್ಲ, ಕಾನೂನು ಕೋರ್ಟ್ಗಳಿಗೂ ಗೌರವಿಲ್ಲ. ಈ ತರ ನಡೀತಾ ಇರೋದ್ರಿಂದ ನಮ್ಗೆ ಸ್ವಲ್ಪ ಬೇಜಾರು ಕೂಡ ಆಗಿದೆ. ಪ್ರಕಾಶ್ ಅವರೇ, 1999ರಿಂದ ನೀವು ಡೀಡ್ ಸಂಸ್ಥೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದೀರಿ. ಅಲ್ಲಿ ಬುಡಕಟ್ಟು ಜನಾಂಗದವ್ರ ಬಗ್ಗೆ ಬಹಳಷ್ಟು ಶ್ರಮ ವಹಿಸಿ ನೀವೆಲ್ಲ ದುಡಿತಾ ಇದ್ದೀರಿ. ಸರ್, ನಿಮ್ಮ ಡೀಡ್ ಸಂಸ್ಥೆಯ ಮುಂದಿನ ಕಾರ್ಯಕ್ರಮಗಳೇನು ಸರ್? ಓಕೆ, ನಮಸ್ಕಾರ ಹಸೀನ್ ಅವ್ರಿಗೆ, ಚಾನಲ್ ಅವ್ರಿಗೆ. ನಾನು 1999 ಇಸ್ವಿನಲ್ಲಿ ಡೀಡ್ ಸಂಸ್ಥೆಗೆ ನಮ್ಮ ಗುರುಗಳಾದ ಶ್ರೀಕಾಂತ್ ಸರ್ ಅವರು ನನ್ನ ನೇಮಿಸ್ಕೊಂಡ್ರು. ನನಗೆ ಸಮಾಜ ಸೇವೆ ಹಿಂದೆ ಒಂದು 4-5 ವರ್ಷ ಮಾಡಿದೆ, ಆದರೆ ನಿಜವಾದ ಸಮಾಜ ಸೇವೆ ಅಂತ ಗೊತ್ತಾಗಿ ನನಗೆ ಡೀಡ್ ಸಂಸ್ಥೆಗೆ ಬಂದೆ. ಇಲ್ಲಿ ತೃಪ್ತಿ ಇದೆ ನನಗೆ. ಸೊ ನಾನು ಇಲ್ಲಿಗೆ ಬಂದ ಮೇಲೆ ನನಗೆ ನಮ್ಮ ಗುರುಗಳ ಮಾರ್ಗದರ್ಶನದ ಮೇಲೆನೆ ನಾನು ಸಮಾಜ ಸೇವೆ ಏನಂತೇಳಿ ನಾನು ತಿಳ್ಕೊಂಡಿದ್ದು. ಅಲ್ಲಿ ನಮ್ಮ ಗಿರಿಜನರ ಒಂದು ಸಮಾಜದೊಟ್ಟಿಗೆ ಶ್ರೀಕಾಂತ್ ಸರ್ ನನಗೆ ಮೊದಲೇ ಗೊತ್ತಿತ್ತು. ಕಾಲೇಜಲ್ಲಿ ನಾನು ಓದುವಾಗಲೇ ಶ್ರೀಕಾಂತ್ ಸರ್ ಬಗ್ಗೆ ನಮಗೆ ತುಂಬ ಒಂದು ಅಸಾಧ್ಯ ಆ ಒಂದು ಥಿಯರಿನ ನಮಗೆ ನಮ್ಮ ಕಾಲೇಜ್ ಸ್ಟೂಡೆಂಟ್ಸ್ಗೆ ಅವ್ರು ಕೊಟ್ಟಿದ್ರು. ಅವಲ್ಲೇ ನನಗೆ ಅವ್ರ ಪರಿಚಯ ಇತ್ತು. ನಂತರ ದಿನಗಳಲ್ಲಿ ನಾನು ಬಂದಾಗ 99ನಲ್ಲಿ ಅವರು ನನ್ನ ಅಲ್ಲಿಗೆ ಸೇರಿಸ್ಕೊಂಡ್ರು. ನನಗೆ ಒಂದು ಡಿಫ್ರೆನ್ಸ್ ಗೊತ್ತಾಯಿತು. ನನಗೆ ಹೆಚ್ಚು ಕಡಿಮೆ 22 ವರ್ಷಗಳ ಕಾಲವನ್ನು ಡಿ ಸಂಸ್ಥೆಯಲ್ಲಿ ಸ್ವಯಂ ಸೇವಕನಾಗಿ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಸಮಾಜ ಸೇವೆ ಅಂತ ಸಮಾಜ ಸೇವೆ ಪ್ಲಸ್ ಸಮಾಜ ಸೇವಕ ಎರಡು ಡಿಫ್ರೆನ್ಸ್ ಇದೆ. ಸಮಾಜ ಸೇವೆ ಅಂತಂದ್ರೆ ಈಗ ಕೊರೋನಾ, ಈಗ ಉದಾಹರಣೆ ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ. 1-2 ವರ್ಷದಿಂದ ಈಗ ನಮಗೆ ಕೊರೋನಾ ಕಾಯಿಲೆಗಳು ಬಂದಿದೆ. ಕೆಲವು ಮಂದಿ ಸಮಾಜ ಸೇವೆ ಮಾಡ್ತೀನಿ ಅಂತ ಹೇಳಿ ಬಂದು ಒಂದಷ್ಟು ಜನ ಸಹಾಯ ಮಾಡ್ತಾರೆ. ಅಂದರೆ ಪರ್ಟಿಕ್ಯುಲರ್ ಸಮಾಜ ಸೇವೆ ಅಷ್ಟೇ. ಅದು ಸಮಾಜ ಸೇವಕ ಅಂತಂದ್ರೆ ಏನಂದ್ರೆ, ಈಗ ನಾವು ಸಾಹೇಬ್ರವರ ನೇತೃತ್ವದಲ್ಲಿ ನಾವು ರಾಮ್ ಇರ್ಬೋದು, ನಾವಿರ್ಬೋದು, ಇಂಥ ತುಂಬಾ ಜನ ನಾವು ಕೆಲಸ ಮಾಡಿ ಹೋಗಿರೋದಿದ್ದಾರೆ. ನಾವು ಅವ್ರ ಜೊತೆ ಇದ್ದೀವಿ. ಸಮಾಜ ಸೇವಕ ಅಂದ್ರೆ ಒಂದು ಸಮುದಾಯದೊಟ್ಟಿಗೆ ಅವರಲ್ಲಿ ನಾವೊಬ್ರು, ಅವ್ರ ಕುಟುಂಬದಲ್ಲಿ ನಾವೊಬ್ರು ಅಂತೇಳಿ ಅವ್ರ ಸಮಸ್ಯೆಗಳೇನಿದೆ ಅದು ನಮ್ಮ ಸಮಸ್ಯೆಗಳು ಅಂತ ಹೇಳಿ ಕೆಲಸ ಮಾಡಿದಾಗ ಮಾತ್ರ ಅವರಲ್ಲಿ ಒಬ್ರು ನಾವು ಕುಟುಂಬ ಸದಸ್ಯರು ಅಂದಾಗ ಮಾತ್ರ ಸಾಧ್ಯ ಹೊರತು ಅದರ್ವೈಸ್ ಸಮಾಜ ಸೇವೆ ಅಂತಂದ್ರೆ ನಾವು ಬಂದು ಹೋಗಿ ಕೊಟ್ಟು ಹೋಗೋದು ಅದು ಸಮಾಜ ಸೇವೆ ಅನ್ಸ್ಕೊಳ್ಳೋಕೆ. ಸಮಾಜ ಸೇವಕರಾಗಿ ಅವರಲ್ಲಿ ಒಬ್ರು ನಾವು ಇರಬೇಕು ಅನ್ನೋದು ನನ್ನ ಅಭಿಪ್ರಾಯ 22 ವರ್ಷದಲ್ಲಿ. ಸೊ ಇನ್ನು ಮುಂದೆ ನಾವು ಈಗ ಹೇಳಿದ ಪ್ರಕಾರ ನಮ್ಮ ಗುರುಗಳು ಮತ್ತೆ ರಾಮರು ಹೇಳಿದ ಪ್ರಕಾರ ತುಂಬಾ ಸಮಸ್ಯೆಗಳಿದೆ ನಮ್ಮ ಗಿರಿಜನ ಬಂಧುಗಳಲ್ಲಿ. ಇವಾಗ ನಾವು ಹೇಳುದು, ಈಗ ಅರಣ್ಯ ಹಕ್ಕಿನ ಕಾಯ್ದೆ ಪ್ರಕಾರ ಹೋದ್ರೆ ತುಂಬಾ ಕುಟುಂಬಗಳಿಗೆ ನಮಗೆ ಅರಣ್ಯ ಕೊಟ್ಟಿಲ್ಲ ಇನ್ನು ಸರ್ಕಾರ. ತುಂಬಾ ಜನಕ್ಕೆ ಭೂಮಿ ಇಲ್ಲ. ಇರ್ತಕ್ಕಂಥ 1 ಎಕರೆ 2 ಎಕರೆ ಭೂಮಿನಲ್ಲಿ ಈಗ ಜೀವನ ಸಾಕ್ತಾ ಇದ್ದಾರೆ. ಮತ್ತೆ ಒಂದು ಕುಟುಂಬ ಅಂದಾಗ ಮೊದಲು 2 ಜನ ಇರ್ತಿದ್ರು, ಈಗ ಕುಟುಂಬದ ಮಕ್ಕಳು ಎಲ್ಲರೂ ಇದ್ದಾರೆ. ಅವ್ರಿಗೆ ಭೂಮಿ ಬೇಕಾಗಿದೆ ಈಗ. ಸೊ ಅದು ದೊಡ್ಡ ಸಮಸ್ಯೆ ಆಗಿದೆ. ಎರಡನೇದು, ಈಗ ಎಷ್ಟೋ ಜನಕ್ಕೆ ಈಗ ನಾವು ನೋಡ್ತಾ ಇದ್ವಿ, ಹಾಡಿಗಳಲ್ಲಿ 33 ಹಾಡಿಗಳಲ್ಲಿ ನಾವು ಸರ್ವೆ ಮಾಡಿದ್ವಿ. ಈಗ ಏನು ಪರಿಸ್ಥಿತಿ ಇದೆ ಅಂತೇಳಿ ನಾವು 22 ವರ್ಷ ನಾವು ಕೆಲಸ ಮಾಡಿದ್ರು. ನಮ್ಮ ಸಾಹೇಬರು ಹೆಚ್ಚು ಕಡಿಮೆ 45 ವರ್ಷಗಳಿಂದ ಕೆಲಸ ಮಾಡಿದರೆ, ಆದರೂ ಎಷ್ಟೋ ಜನಕ್ಕೆ ಇವಾಗ ಇನ್ನೂ ಹಸಿರು ಕಾರ್ಡ್ಗಳಿಲ್ಲದೆ ಇರೋದು, ಅಂದರೆ ರೇಷನ್ ಕಾರ್ಡ್ಗಳಿರೋದು ನಮ್ಮ ಗಮನ ಬಂದಿದೆ. ಅದ್ರ ಜೊತೆಗೆ ಎಷ್ಟೋ ಜನ ಭೂಮಿ ಇದ್ರೂ ಸಹ ಪಕ್ಕ ಪೋಡಾಗಿಲ್ಲ ಎಷ್ಟೋ ಜನಕ್ಕೆ. ಮತ್ತೆ ಅವರ ತಂದೆ ಸತ್ತಿದ್ರು ಸಹ, ಭೂಮಿ ಹಕ್ಕುದಾರ ಸತ್ತಿದ್ರು ಸಹ ಮಕ್ಕಳ ಹೆಸರಿಗೆ ಅದು ಭೌತಿಕತೆ ಆಗಿಲ್ಲ. ಸೊ ಅದ್ರ ಜೊತೆಗೆ ಆಧಾರ್ ಕಾರ್ಡ್ಗಳಾಗಿಲ್ಲ. ತುಂಬಾ ಸಮಸ್ಯೆಗಳು ಇನ್ನೂ ಇದೆ. ಅಂದ್ರೆ ನಾವು ಇಷ್ಟೆಲ್ಲ ಕೆಲಸ ಮಾಡೋದು ಇನ್ನೂ ಸಮಸ್ಯೆ ಇದೆ ಅಂತ ಹೇಳಿದ್ರು ಗೊತ್ತಾಗಿದೆ. ಈಗ ನಮಗೆ ಮೇಯ್ನ್ ಆಗಿ ಅರಣ್ಯ ಹಕ್ಕು ಕೊಡ್ಬೇಕು, ಅವರು ಸರ್ಕಾರದವರು ಭೂಮಿ ಹಕ್ಕು ಕೊಡ್ಬೇಕು. ಇದು ನಮಗೆ ಕೊಟ್ರೆ ಅಟ್ಲೀಸ್ಟ್ ನಮ್ಮಲ್ಲಿ ಏನ್ ಗಿರಿಜನರು ಬೇರೆದಂಗೆ ಜನರಲ್ ಏನು ಕೆಲಸ ಮಾಡಿ ಅವ್ರ ಭೂಮಿನಲ್ಲಿ ದುಡ್ಕೊಂಡು ತಿಂತಾರೆ, ಅದಕ್ಕೊಂದು ಅವಕಾಶ ಆಗುತ್ತೆ ಅವ್ರಿಗೆ. ಅವ್ರು ನಮ್ಮದೇ ಭೂಮಿ ನಮ್ಮದೇ ನೆಲ ಅಂತ ಇದ್ರೆ ಅವ್ರ ಮಕ್ಕಳು ಬಹಳ ಅನುಕೂಲ ಆಗುತ್ತೆ.
ಈ ದಿಕ್ಕಿನಂತರ ನಾವು ಹೋರಾಟವನ್ನು ಇನ್ನು ಮುಂದೆ 3 ವರ್ಷಗಳಿರ್ಬೋದು 6 ವರ್ಷಗಳಿರ್ಬೋದು ನಮ್ಮ ಕೆಲಸ ಕಾರ್ಯಗಳು ನಮ್ಮ ಶ್ರೀಕಾಂತ್ ಸರ್ ಅವರ ನೇತೃತ್ವದಲ್ಲಿ ನಮ್ಮ ಗುರುಗಳ ನೇತೃತ್ವದಲ್ಲಿ ನಾವು ಇನ್ನು ಮುಂದುವರ್ಸ್ಕೊಂಡು ಹೋಗ್ತೀವಿ ಕೆಲಸ ಕಾರ್ಯಗಳು. ಹಾಗಾಗಿ ಈಗ ನಾವು ಇದಕ್ಕೆ ಸಂಬಂಧಪಟ್ಟಂಗೆ ನಾವು ತರಬೇತಿಗಳನ್ನ ಇದು ಮಾಡ್ತೀವಿ. ಈಗ 330 ಜನ ಲೀಡರ್ಗಳನ್ನ ನಾವು ಪ್ರತಿ ಹಾಡಿಗಳಲ್ಲಿ ಆಯ್ಕೆ ಮಾಡಿದ್ವಿ. ಆ 330 ಲೀಡರ್ಗಳಿಗೂ ಸಹ ಕೆಲಸ ಕಾರ್ಯಗಳಿಗೆ ಪರಿಚಯ ಮಾಡ್ತೀವಿ. ಅವ್ರ ಊರಿನ ಸಮಸ್ಯೆಗಳ ಬಗ್ಗೆ ಪರಿಚಯ ಮಾಡಿಸ್ತೀವಿ. ಅವರೇ ಸ್ವತಃ ಬಂದು ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ಹೋಗಿ ನಮ್ಗೆ ಈ ರೀತಿ ಸಮಸ್ಯೆ ಇದೆ ಅಂತೇಳಿ ಆ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಬೇಕು ಲೀಡರ್ಗಳು. ಅಂದರೆ ನಾವು ಜೊತೆಲಿರ್ತೀವಿ, ಬಟ್ ಅವರು ಇಡೀ ಆ ಊರಿನ ಸಮಸ್ಯೆಗಳನ್ನ ಕೈಗೆತ್ಕೊಳ್ಬೇಕಾಗಿದೆ ಇವತ್ತು. ಎರಡನೇದು, ನಾವು ಈಗ ಒಂದು ಯುವಕರು ಅಂದಾಗ ಅವ್ರಿಗೆ ಒಂದು ಕೌಶಲ್ಯ ತರಬೇತಿಗಳು ಬಹಳ ಮುಖ್ಯ. ಇವತ್ತಿನ ಕಾಲದಲ್ಲಿ ನಾವು ಭೂಮಿನಲ್ಲಿ ದುಡಿದು ಹೆಚ್ಚಿಗೆ ಸಂಪಾದನೆ ಮಾಡ್ತೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ಅವರ ಕೈಲಿ ಒಂದು ಕೌಶಲ್ಯ ಇದೆ. ಉದಾಹರಣೆಗೆ ಡ್ರೈವಿಂಗ್ ಇರ್ಬೋದು, ಹೆಣ್ಣುಮಕ್ಕಳಿಗೆ ಟೈಲರಿಂಗ್ ಇರ್ಬೋದು, ಅದೇ ರೀತಿ ಕಂಪ್ಯೂಟರ್ ಇರ್ಬೋದು. ಇವತ್ತು ಕಂಪ್ಯೂಟರ್ ಈಗ ನಾವು ಹಾಡಿಗಳಲ್ಲಿ ಯಾರು ಇಷ್ಟಪಡ್ತಾರೆ ಅಂತ ಇಷ್ಟಪಟ್ಟಂತ ಯುವಕ ಯುವತಿಯವರಿಗೆ ಕೌಶಲ್ಯ ತರಬೇತಿಯನ್ನು ಕೊಡ್ಲಿಕ್ಕೆ ಈಗಾಗಲೇ ಕಳೆದ 3 ವರ್ಷಗಳಿಗೆ ಕೌಶಲ್ಯ ತರಬೇತಿ ಕೊಟ್ಟಿದ್ವಿ. ಕೆಲವರ ಕೆಲಸಕ್ಕೆ ಹೋಗಿದ್ದಾರೆ, ಕೆಲವು ಸ್ವತಃ ದುಡಿಮೆ ಮೇಲೆ ಸ್ವಂತ ವೆಹಿಕಲ್ ತಗೊಂಡು ಕೆಲಸ ಮಾಡ್ತಾ ಇದ್ದಾರೆ, ಡ್ರೈವಿಂಗ್ ಮಾಡ್ತಾ ಇದ್ದಾರೆ. ಸೊ ಅದನ್ನು ಮುಂದುವರ್ಸ್ಕೊಂಡು ಹೋಗಬೇಕು ಈ ಒಂದು 3 ವರ್ಷಗಳಂತೇಳಿ ತೀರ್ಮಾನ ಮಾಡಿದ್ವಿ ಡಿ ಸಂಸ್ಥೆಯಲ್ಲಿ. ಸೊ ಹೀಗಂದ್ರೆ ಅದ್ರ ಜೊತೆಗೆ ಗ್ರಾಮ ಸಭೆಗಳಿರ್ಬೋದು, ಗ್ರಾಮ ಸಭೆನೇ ಪರಮಾಧಿಕಾರ. ನಮ್ಮ ಈಗ ಯಾವುದೇ ಒಂದು ಹಾಡಿಗಳಿಗೆ ಹೋದರೆ ಗ್ರಾಮ ಸಭೆನೇ ಪರಮಾಧಿಕಾರ. ಅವರು ಅಲ್ಲೇನೆ ಅವರ ಸ್ವಂತ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳುವಂಥ ಒಂದು ಕಮಿಟಿಗಳನ್ನ ಮಾಡ್ತಾ ಇದ್ದೀವಿ. ಸೊ ಅದೇ ರೀತಿ ಅರಣ್ಯ ಹಕ್ಕಿನ ಕಮಿಟಿಗಳಿದ್ದಾವೆ, ಅದೆಲ್ಲ ಪುನರಚನೆ ಮಾಡಿ ಅವರೇ ಸ್ವತಃ ತಮ್ಮ ಅರಣ್ಯಗಳನ್ನ ಹೋರಾಟ ಮಾಡಬೇಕು ಅನ್ನೋ ಒಂದು ದಿಕ್ಕಿನಲ್ಲಿ ನಾವು ಈಗ ಸಂಸ್ಥೆ ಸಾಹೇಬರ ನೇತೃತ್ವದಲ್ಲಿ ನಾವು ಈಗ ಮುನ್ನುಗ್ತಾ ಇದ್ದೀವಿ. ಸರ್, ಒಂದು ಸಂಸ್ಥೆ ನಡೆಸಬೇಕಾದ್ರೆ ಇಡೀ ಕುಟುಂಬನೇ ನಡೆಸೋಕೆ ಸಾಧ್ಯ ಇಲ್ಲ. ಅಂತದ್ರಲ್ಲಿ ಒಂದು ಲೀಡ್ ಸಂಸ್ಥೆ ಅದನ್ನು ನಡೆಸಬೇಕಾದ್ರೆ ಎಷ್ಟು ಕಷ್ಟ ಅಂತ ಯಾರು ಕಷ್ಟಪಡ್ತಾ ಇದ್ದಾರೆ ಅವ್ರಿಗೆ ಮಾತ್ರ ಗೊತ್ತು. ಈ ಕೊರೋನಾ ಅನ್ನೋ ಮಹಾಮಾರಿ ಇಡೀ ಜಗತ್ತಿನಲ್ಲೆಲ್ಲ ತುಂಬಿಕೊಂಡಿದೆ, ನಮ್ಮ ಭಾರತದಲ್ಲೆಲ್ಲ ಹಬ್ಬಿದೆ. ರಾಜ್ಯದಲ್ಲಿ ಅದರ ತುಡಿತ ಬಹಳ ನಮಗೆ ತೊಂದರೆಯನ್ನು ಕೊಡ್ತಾ ಇದೆ. ಈ ಒಂದು ಕೊರೋನಾ ಸಮಯದಲ್ಲಿ ಕಳೆದ 1.5 ವರ್ಷದಿಂದ ಈ ಬುಡಕಟ್ಟು ಜನರ ರಕ್ಷಣೆಗಾಗಿ ನೀವು ಯಾವ ರೀತಿ ಕ್ರಮ ಕೈಗೊಂಡಿದ್ದೀರಿ ಸರ್? ಇದು ಒಂದು ವಿಶೇಷ ಸಂದರ್ಭ. ನಾವು ನಮ್ಮ ಸಂಸ್ಥೆನ ಪ್ರಾರಂಭಿಸಿದ 80ರ ದಶಕದಲ್ಲಿ 80ನೇ ಇಸ್ವಿನಲ್ಲಿ ಅವತ್ತು ಜನಕ್ಕೆ ಕೂಲಿ ಸಿಗ್ತಿರಲಿಲ್ಲ, ಊಟ ಸಿಗ್ತಿರ್ಲಿಲ್ಲ, ಅರಣ್ಯ ಕೂಡ್ತಿರ್ಲಿಲ್ಲ. ಅದೊಂದು ಬೇರೆ ತರ ಕಾಯಿಲೆಗಳೇನು ಇರಲಿಲ್ಲ, ಆದರೆ ಕೂಲಿನೇ ಸಿಗ್ತಿರ್ಲಿಲ್ಲ, ಕೂಲಿನೇ ಇರ್ತಿರ್ಲಿಲ್ಲ, ಊಟಕ್ಕೆ ಕಷ್ಟ. ಒಂದು ಹೊತ್ತು ಊಟ ಬಹಳ ಮುಖ್ಯ ಆಗಿತ್ತು. ಹಸಿವು ಅವನ್ನ ಬಹಳ ಕಾಡ್ತಾ ಇತ್ತು ಅವತ್ತು. ಇವತ್ತು ಕೂಲಿ ಸಿಗುತ್ತೆ, ಅರಣ್ಯದಲ್ಲೂ ಕೂಲಿ ಸಿಗುತ್ತೆ, ಆದರೆ ಎಷ್ಟು ದಿನ ಕೂಲಿ ಮಾಡ್ಕೊಂಡು ಇರಬೇಕು ಅಂತ ಹೇಳಿ ವ್ಯಸನದಲ್ಲಿ ಹೋರಾಟ ಶುರು ಮಾಡಿದ್ವಿ ನಾವು. ಈ ಕೊರೋನಾ ಬಂದೇನಾಯ್ತು, ಆ ಕೂಲಿನೇ ಕಿತ್ಕೊಂಡ್ಬಿಡ್ತು. ಕೊರೋನಾ ಬಂದು ಕೂಲಿ ನಿಂತ್ಕೊಂಡ್ಬಿಡ್ತು. ಸರ್, ಈಗ ಲಾಕ್ಡೌನ್ ಮಾಡಿದೆ, ಕೂಲಿಗೆ ಹೋಗಲ್ಲ ಅಂತ ಹೇಳ್ತಾರೆ. ಕೂಲಿಗೆ ಹೋಗಲಿ ಕಾಯಿಲೆ ಹಚ್ಕೋಬಹುದು, ಮತ್ತು ಇವ್ರಿಗೆ ಕಾಯಿಲೆ ಬಂದರೆ ಯಾಕೆ ಕಾಪಾಡೋರವ್ರೆ? ಸೊ ಹಂಗಾಗಿ ನಮಗೆ ಅಚ್ಚ ತುಂಬ ವ್ಯಸನ ಆಯಿತು. ಈ ಕಾಯಿಲೆ ಶುರುವಾದ ತಕ್ಷಣ ನಮಗೆ ಬಹಳ ವ್ಯಸನ ಆಯಿತು. ನಾವು ಕಳೆದ ವರ್ಷ ಏನು ಮಾಡಿದ್ವಿ ಅಂತಂದರೆ, ಒಂದು 6 ಶಾಲೆಗಳಲ್ಲಿ, ಪುಟಾಣಿ ಮಕ್ಕಳ ಶಾಲೆಗಳಲ್ಲಿ 150 ಮಕ್ಕಳಿಗೆ ಇಡೀ 1 ವರ್ಷ 10 ತಿಂಗಳ ಕಾಲ ಮಧ್ಯಾಹ್ನ ಉಪಹಾರ ವ್ಯವಸ್ಥೆ ಮಾಡಿದ್ವಿ. 12 ಜನ ಶಿಕ್ಷಕರನ್ನ ಇಟ್ಟು, ಶಿಕ್ಷಕರಿಗೆ ಸರ್ಕಾರದಿಂದ ಸಂಬಳ ಕೊಡ್ತೀವಿ ಅಂತೇಳಿ ಕೊಡಿ ಅಂತ ಕೇಳ್ಕೊಂಡ್ವಿ. ಊಟನ ಡಿ ಸಂಸ್ಥೆಯಿಂದ ಕೊಡ್ತೀವಿ ಮಕ್ಕಳಿಗೆ ಅಂತ. ಇಡೀ 1 ವರ್ಷ 150 ಮಕ್ಕಳಿಗೆ 6 ಊರುಗಳಲ್ಲಿ ಉಪಹಾರನ ವ್ಯವಸ್ಥೆ ಮಾಡಿದ್ವಿ. ಅದ್ರ ಜೊತೆಗೆ ಅವರ ಪೇರೆಂಟ್ಸ್ಗೆ, ಆ 6 ಊರುಗಳಲ್ಲಿ ಅವರ ಪೇರೆಂಟ್ಸ್ಗೆ ಈಗ ಬೇರೆ ಬೇರೆ ದಾನಿಗಳ ಸಹಾಯ ತಗೊಂಡು ನಾವು ಕಿಟ್ಸ್ ಕೊಟ್ವಿ, ಆಹಾರ ದಾನಿಗಳನ್ನ ಕಳೆದ ವರ್ಷದ. ಮತ್ತು ಜನಕ್ಕೆ ನಾವು ಹೇಳಿದ್ವಿ, ನಿಮ್ಮ ಗಿಡಮೂಲಿಕೆ ಔಷಧಿಗಳೇನಿದೆ, ಅಣಬೆ, ಏನೋ ಬೇರೆ ಬೇರೆ ಕಾಳುಗಳು, ಗೆಡ್ಡೆ ಗೆಣಸು, ಜೇನು ಮತ್ತು ಮೀನು, ಈ ಥರದ್ದೆಲ್ಲ ನೀವೇನು ನಿಮ್ಮ ಟ್ರೆಡಿಷನಲ್ ಆಹಾರ ಇದೆ, ವಿಷಮುಕ್ತವಾದ ಆಹಾರ ಇದೆ, ಅದನ್ನು ನೀವು ಮುಂದುವರಿಸಿ. ಅದರಿಂದ ನಿಮಗೆ ರೆಸಿಸ್ಟೆನ್ಸ್ ಜಾಸ್ತಿ ಬರುತ್ತೆ. ಮತ್ತು ಜೊತೆಗೆ ಎಲ್ಲೂ ನೀವು ಸೋಂಕಿನ ಜಾಗಕ್ಕೆ ಹೋಗಬೇಡಿ ಅಂತೇಳಿ ಕೂಡ ಹೇಳ್ಕೊಟ್ಟು ಮಾಸ್ಕ್ ಹಂಚಿದ್ವಿ ಎಲ್ಲ. ಪ್ರತಿ ಹೆಚ್ಚು ಕಡಿಮೆ ಒಂದು 2000 ಕುಟುಂಬಕ್ಕೆ ಮಾಸ್ಕ್ ಕೊಟ್ವಿ ಆ ಟೈಮಲ್ಲಿ ಕಳೆದ ವರ್ಷ. ಈ ವರ್ಷ ಅವರವರೇ ಮಾಸ್ಕ್ ತಗೋಬೇಕಂತ ಹೇಳಿದ್ವಿ. ಬಟ್ ಈ ವರ್ಷ ಏನಾಯಿತು, ಇನ್ನೂ ಇಕ್ಕಟ್ಟಾಗೋಯ್ತು. ಅಂತಂದರೆ ಯಾರು ಕೂಲಿಗೆ ಹೋಗಂಗಿಲ್ಲ, ಕೊಡಿಗೆ ಹೋಗಂಗಿಲ್ಲ, ಕಾರ್ಗಳ ಅವ್ರಿಗೆ ಬೇರೆ ಬೇರೆ ವೆಹಿಕಲ್ ಹೋಗ್ತಾರೆ, ಅದ್ರಲ್ಲಿ ನಿಲ್ಲಿಸ್ಬಿಟ್ರು. ಸೊ ಹಂಗಾಗಿ ಏನಾಯಿತು, ಭಾಳ ಇಕ್ಕಟ್ಟು ಬಂತು. ನಾವು ಅವಾಗ ಏನು ಮಾಡಿದ್ವಿ, ಏನು ಈಗ ಲಾಕ್ಡೌನ್ ಘೋಷಣೆ ಮಾಡಿದೆ, ಏನೋ 15 ದಿನ ಅಂತ ಹೇಳಿ, ಒಂದಿನ ನಿಮ್ಗೆ 1 ತಿಂಗಳ ತನಕ ಹೋಗುತ್ತೆ. ನಮ್ಮ ಜನ 1 ತಿಂಗಳ ತನಕ ಮನೆಯದ್ರ ಕಷ್ಟ ಯಾರು ನಿಭಾಯಿಸ್ತಾರೆ? ಜೊತೆ ಸರ್ಕಾರ ಕೊಡ್ತಂಥ ನ್ಯೂಟ್ರಿಷನ್ ಫುಡ್ಡು ಮೇ ತಿಂಗಳಿಂದ ಹೋಯ್ತು, ಇನ್ನು ಮುಂದೆ 6 ತಿಂಗಳ ತನಕ ಸಿಗಲ್ಲ. ಆಗ ನಾವೇನು ಮಾಡಿದ್ವಿ, ನಾವು ನಮ್ಮ ಸ್ನೇಹಿತರಿಗೆಲ್ಲ ಕೆಲವು ವಿನಂತಿ ಮಾಡಿದ್ವಿ. ನಮ್ಗೆ ಗೊತ್ತಿರೋ ಹಾಗೆ ಬುಡಕಟ್ಟು ಜನಾಂಗದವ್ರಿಗೆ ಸುಮಾರು 2000 ಕಿಟ್ಗಳನ್ನ ಹಂಚಿದ್ದೀರಿ ಅಂತ ಗೊತ್ತಾಯ್ತು ಸರ್.
ನಿಮ್ಮ ಸಂಸ್ಥೆನೇ ಬಹಳ ಕಷ್ಟದಲ್ಲಿ ನಡೀತಾ ಇದೆ, ಬಹಳ ಶ್ರಮ ವಹಿಸಿ ಅದರ ಅಭಿವೃದ್ಧಿಗಾಗಿ ಕೆಲಸ ಮಾಡ್ತಾ ಇದ್ದೀರಿ. ನಿಮ್ಮ ಸಹಾಯಕ್ಕೆ ಯಾರು ಬಂದಿದ್ರು ಸರ್? ಈಗ ನಾವು ಡೀಡ್ ಸಂಸ್ಥೆಗೆ ಏನೂ ಇಲ್ಲ. ಒಂದು ಆಫೀಸ್ ಬಿಟ್ರೆ, ಒಂದು ನೆಲ ಬಿಟ್ರೆ, ನಾವು ಕೆಲಸ ಮಾಡುವಂತ ಮನಸ್ಸಿರುವಂತ ಜನಗಳು ಬಿಟ್ರೆ ಹಣಕಾಸು ಅಂತ ಇಲ್ಲ ಅಲ್ಲಿ. ನಾವು ಇರೋರು ಇಲ್ದಿರೋರಿಗೆ, ಚೆನ್ನಾಗಿರೋರು ಕಷ್ಟದಲ್ಲಿರೋರಿಗೆ ಸಹಾಯ ಮಾಡ್ಬೇಕಂತ ಪ್ರತಿಪಾದನೆ ಮಾಡೋರು. ನಾವು ಏನೋ ವಾಹಕರು ಅಷ್ಟೇನೆ. ನಮ್ಮ ಮುಖಾಂತರ ಅವ್ರು ಅಲ್ಲಿ ಬಂದು ಕೊಡೋಕ್ಕಾಗಲ್ಲ, ನಮ್ಮ ಮುಖಾಂತರ ಕೊಡ್ತಾರೆ ಅಷ್ಟೇನೆ. ಅದನ್ನ ನಾವು ನ್ಯಾಯವಾಗಿ ತಲುಪಿಸ್ಬೇಕು. ಹಂಗಾಗಿ ನಾವು ಈ ಸರಿ 2,500 ಕಿಟ್ಸ್ ಕೊಡೋದು ಪ್ಲಾನ್ ಮಾಡಿದ್ದೀವಿ. ನಮ್ಮ ಹುಣಸೂರು ತಾಲೂಕಿನ ಎಲ್ಲ ಹಾಡಿಗಳು ಹಾಗೂ ನಮ್ಮ ಪ್ರೀ ಸ್ಕೂಲ್ಗಳು ನಡೀತಿದೆ, ಪುಟಾಣಿ ಮಕ್ಕಳ ಶಾಲೆ, ಕೊಡಗಿನ ಕೋಟೆನ 3 ತಾಲೂಕು 3 ಹಾಡಿಗಳು, ಹಂಗೆ ಒಟ್ಟು ಒಂದು 30-38 ಹಾಡಿಗಳಿಗೆ ಹೆಚ್ಚು ಕಡಿಮೆ 2,500 ಕುಟುಂಬಗಳಿಗೆ ನಾವು ಕಿಟ್ಸ್ ಕೊಡೋಕ್ಕೆ ಪ್ಲಾನ್ ಮಾಡಿದ್ವಿ. ಈಗಾಗಲೇ 2,050 ಕಿಟ್ನ ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ. ಒಂದೇ ಅಂದರೆ ಮೇ 1ನೇ ತಾರೀಕು 31 ಶುರು ಮಾಡಿ ಇಲ್ಲಿ ತನಕ ಹೊರಟಿದ್ದೀವಿ. ನಾಳೆ ಒಂದಿನ ಇದೆ, ಆಮೇಲೆ ಇನ್ನೊಂದು ದಿನ ಆಗುತ್ತೆ. ಅಂದರೆ ನಮಗೆ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಅವರು ನಮ್ಮ ಡೀಡ್ ಸಂಸ್ಥೆಗೆ ಅವರು ಮೊದಲಿಂದ ನಮ್ಮ ಸಂಪರ್ಕ ಇದೆ. ನಮ್ಮ ಗುಣಮಟ್ಟ ಶಿಕ್ಷಣದ ಬಗ್ಗೆ ನಮ್ಗೆ ಸಪೋರ್ಟ್ ಮಾಡಿದ್ರು ಹಿಂದೆ 3 ವರ್ಷ. ಈಗಲೂ ನಮ್ಗೆ ಅರಣ್ಯ ಹಕ್ಕಿ ಹೋರಾಟಕ್ಕೆ ಅವ್ರು ಸಪೋರ್ಟ್ ಮಾಡ್ತಾರೆ. ಅವ್ರು ನಾವು ವಿನಂತಿ ಮಾಡಿದ್ವಿ, ಸರ್ ಬಹಳ ಕಷ್ಟ ಇದೆ, ಹಕ್ಕು ಹೋರಾಟ ಮಾಡೋದು ಆಮೇಲೆ ಜೀವ ಉಳಿಸ್ಕೊಳ್ಳೋದು ಕಷ್ಟ. ಈಗ ಕೊರೋನಾಕ್ಕಿಂತ ನಮ್ಮ ಜನಕ್ಕೆ ಹಸಿವು ಬಹಳ ಕಾಡ್ತಾ ಇದೆ. ಅಟ್ಲೀಸ್ಟ್ ಈಗ ಈ ತಿಂಗಳು ರಕ್ಷಣೆ ಮಾಡ್ಕೊಂಡ್ಬಿಟ್ರೆ ಏನೋ ದಾರಿ ಆಗುತ್ತೆ ಅಂತ ಹೇಳಿ ವಿನಂತಿ ಮಾಡಿದ್ವಿ. ಅವರು ನಮಗೆ ಸಪೋರ್ಟ್ ಮಾಡಿದ್ರು. ಸೊ ಅವ್ರ ಮುಖಾಂತರ ನಾವು ಒಂದು 2,000 ಕಿಟ್ಗಳನ್ನ ಒಂದು ಕುಟುಂಬಕ್ಕೆ ಒಂದು ವಾರಕ್ಕೆ ಆಗುವಷ್ಟು ಆಹಾರ ಕೊಡೋಕ್ಕೆ ನಾವು ಪ್ಲಾನ್ ಮಾಡಿದ್ವಿ. ಒಂದು ಎರಡನೇದು ಮೈಸೂರಿನ ನಮ್ಮ ಬಾಲ್ಯ ಟ್ರಸ್ಟ್ ಸ್ನೇಹಿತರು ಬಂದ್ರಲ್ಲ ಬೆಳಿಗ್ಗೆ, ಅವರ ಸ್ನೇಹಿತರುಗಳು ಲೆಟಸ್ ಫೀಡ್ ಹಂಗ್ರಿ ಸ್ಟಮಕ್ ಅಂತೇಳಿ ಒಂದು ಆಂದೋಲನ ಮಾಡ್ಕೊಂಡಿದ್ದಾರೆ ಸ್ನೇಹಿತರು. ಅವರು ಸಿನಿಮಾದಲ್ಲಿ ಕಲಾಕಾರರು ಸಿನಿಮಾದಲ್ಲಿದ್ದಾರೆ. ಅವ್ರಿಗೆ ವಿನಂತಿ ಮಾಡಿದಾಗ ನಾವು ಬುಡಕಟ್ಟು ಕೃಷಿಕರ ಸಂಘ, ಡೀಡ್ ಸಂಸ್ಥೆ ಮತ್ತು ಬಾಲ್ಯ ಸಂಸ್ಥೆ ವಿನಂತಿ ಮಾಡ್ಕೊಂಡಾಗ ನಮ್ಮ ಕೈಲಾದ್ರು ನಾವು ಮಾಡ್ತೀವಿ. ನಮಗೆ ಅವರು ಎಲ್ಲ ಕೇಳಿದ್ದಾರೆ. ಈಗ ಭೂಮಿ ಗೀತ ಸಿನಿಮಾ ನೋಡಿದ್ದಾರೆ, ಕಾಕನಕೋಟೆ ಸಿನಿಮಾ ನೋಡಿದ್ದಾರೆ, ಆದಿವಾಸಿಗಳ ಬಗ್ಗೆ ತಿಳ್ಕೊಂಡಿದ್ದಾರೆ, ಬೆಂಗಳೂರಿಗೆ ಕಾವೇರಿ ನೀರು ಹೋಗುತ್ತೆ ಗೊತ್ತಿದೆ. ಹಂಗಾಗಿ ನಾವು ಏನಾದ್ರು ಸ್ಪಂದಿಸ್ಬೇಕು, ನಾವು ಅಲ್ಲಿರೋರಿಗೆ ಮಾತ್ರ ಬಡವರು ಕಂಡಿದ್ವಿ, ಇಲ್ಲಿರೋ ಇನ್ನೂ ಕಷ್ಟ ಅಂತ ಹೇಳಿ ಸ್ಪಂದಿಸ್ಬೇಕು ಅಂತ ಬಂದು ಅವ್ರು ಲೆಟಸ್ ಫೀಡ್ ಹಂಗ್ರಿ ಸ್ಟಮಕ್ ಅವರು ಒಂದು ಕಿಟ್ಟಿಗೆ 1,300 ರೂಪಾಯಿ ಬೆಲೆ ಬಾಳುವಂಥವು. ಬೆಲೆನವಸಹಳ್ಳಿ, ಶೆಟ್ಟಹಳ್ಳಿ, ಆಮೇಲೆ ನಮ್ಮ ಲಕ್ಷ್ಮಣ ತೀರ್ಥ ಹಾಡಿ ಮತ್ತು ಕರ್ಣಕುಪ್ಪೆ ಹಾಡಿ 4 ಹಾಡಿಗೆ ಕೊಟ್ಟರು. ಅದೇ ರೀತಿ ಇನ್ನೊಂದು ಟೀಮು ವಿಸ್ತಿಯಾನ ಅಂತ ಒಂದು ಸಂಸ್ಥೆ ಬೆಂಗಳೂರದು, ಅದು ಪ್ರೆಸ್ ಕ್ಲಬ್ ಕರ್ನಾಟಕದ ಪ್ರೆಸ್ ಕ್ಲಬ್ನ ಅಧ್ಯಕ್ಷರು ಬಂದು ಅವರು ಒಂದು 300 ಕುಟುಂಬಗಳಿಗೆ ಅವ್ರ ಸ್ನೇಹಿತರೆಲ್ಲ ಸೇರಿ ಮಾಡಿ ಹೋದ್ರು. ಹಂಗೆ ಬೇರೆ ಬೇರೆ ಧಾನ್ಯಗಳು. ಮತ್ತೆ ನಮ್ಮ ರಾಮದು ಫ್ರೆಂಡ್ ಒಬ್ರು ಲಾಯರು ಮಂಜುನಾಥ್ ಅಂತ ಹೇಳಿ, ಬೆಂಗಳೂರು ಲಕ್ಕೊಳ್ಳಿ ಮಂಜುನಾಥ್ ಅಂತ ಹೇಳಿ, ಅವರು ಒಂದು ಹಾಡಿಗೆ 68 ಜನಕ್ಕೆ ಕೊಟ್ಟರು. ಉದಾಹರಣೆಗೆ ಇವತ್ತು ನಮ್ಮ ಪೂಜಾರರು ಇವತ್ತು ನಮ್ಮ ಒಂದು ಹಾಡಿಗೆ, ಕೋಟೆ ಹಾಡಿಗೆ ಕೊಟ್ಟಿದ್ದಾರೆ, ಬಸವನ ಕಟ್ಟಿಗೆ. ಹಂಗೆ ಬೇರೆ ಬೇರೆ ಸ್ನೇಹಿತರು ಕೇಳ್ತಾ ಇದ್ವಿ. ಇದು ಒಬ್ಬರ ಕೆಲಸ ಅಲ್ಲ. ನಮ್ಮ ಪ್ರಕಾಶ್ ಅವರು ಕೇಳ್ತಿದ್ದು, ಏನಪ್ಪ ಡೀಡ್ ಸಂಸ್ಥೆಯಲ್ಲಿ ಏನೋ ಹಂಚ್ತಾ ಇದ್ರಲ್ಲ. ಅಪ್ಪ ನಾವು ಹಂಚ್ತಾ ಇದ್ದೀವಿ, ನಾನು ಹಂಚ್ತಾ ಬರೀ ನೋಡ್ಕೊಂಡು ಚಪ್ಪಾಳೆ ತಟ್ಬೇಡ. ನೀನು ಪಕ್ಕದವ್ರು ಅವರಲ್ಲ, ನಿಮ್ಮೂರಲ್ಲೂ ಬೇಕಾದಷ್ಟು ಜನವರು ಆ ಥರದವರು, ನೀನು ಸ್ವಲ್ಪ ಸಹಾಯ ಮಾಡಪ್ಪ, ಇರೋನು ಇಲ್ಲದವ್ರನ್ನ ಸಹಾಯ ಮಾಡ್ಕೊಂಡು ವಿನಂತಿ ಮಾಡಿದ್ದೆ. ಡೀಡ್ ಸಂಸ್ಥೆ ಮಾಡ್ತಿರೋದು ಕಷ್ಟದಲ್ಲಿದ್ದಾರೆ, ಈಗ ಒಂಚೂರು ನೆರವಾಗೋಣ ಅಂತ. ಇದನ್ನು ನೋಡಿ ಇರೋರು ಕಷ್ಟದಲ್ಲಿರೋರಿಗೆ ನೆರವಾಗೋದು ಸಮಾಜದ ಒಂದು ಲಕ್ಷಣ ಆಗಿರ್ಬೇಕು. ಆ ಕಾರಣಕ್ಕೆ ನಾವು ಸಪೋರ್ಟ್ ಮಾಡಿದ್ವಿ ಸರ್. ಈಗ ನಾನು ಈ ಸಂದರ್ಭದಲ್ಲಿ ನಮ್ಮ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಆಗ್ಬೋದು, ಲೆಟಸ್ ಫೀಡ್ ಹಂಗ್ರಿ ಸ್ಟಮಕ್ ಆಗ್ಬೋದು, ವಿಸ್ತಿಯಾನ್ ಸಂಸ್ಥೆ ಆಗ್ಬೋದು, ಅಥವಾ ನಮ್ಮ ಅಡ್ವೊಕೇಟ್ ಮಂಜುನಾಥ್ ಆಗ್ಬೋದು, ಅದು ನಮ್ಮ ಅರುಣ್ ಗಣೇಶ್ ಅವರು ಪ್ರೆಸ್ ಕ್ಲಬ್ ಆಫ್ ಇಂಡಿಯಾ ಇದೆಯಲ್ಲ, ಪ್ರೆಸ್ ಕ್ಲಬ್ ಕರ್ನಾಟಕ ಅದರದ್ದು ಪ್ರೆಸಿಡೆಂಟ್ ಇದ್ದಾರೆ. ಜೊತೆಗೆ ಅವರು ಗ್ಲೋಬಲ್ ಕಲ್ಚರ್ನ ಒಂದು ಕಲ್ಚರಲ್ ಸಂಸ್ಥೆ ಕೂಡ ಮಾಡ್ತಿದ್ದಾರೆ. ಮತ್ತು ಇನ್ನು ಹರೀಶ್ ಮುನಿರತ್ನ ಅಂತೇಳಿ ಮತ್ತು ವಿಶ್ವೇಶ್ ಅಂತ ಹೇಳಿ ಸ್ನೇಹಿತರಿದ್ದಾರೆ. ಅವರು ನಮ್ಮ ಹಸಿವು ನೀಗಿಸೋ ಚಳವಳಿಯಲ್ಲಿ ಅವರು ಭಾಗಿಯಾಗ್ತಿದ್ದಾರೆ. ಅವರು ಸಿನಿಮಾ ನಿರ್ಮಾಪಕರುಗಳು. ಅವರು ಹುಣಸೂರು ತನಕ ತಾವೇ ಸ್ವತಃ ಲಾರಿ ತುಂಬ್ಕೊಂಡು ಬಂದು ತಂದು ಕೊಟ್ಟರು. ಅಂದರೆ ಸಹೃದಯರಿದ್ದಾರೆ. ಹಂಗೆ ನೋಡಿದ್ರೆ ನಮಗೆ ಸರ್ಕಾರ ಅಧಿಕಾರಿಗಳೆಲ್ಲೋ ಬಂಡ್ರು ಅಂತ ಅನ್ಸುತ್ತೆ. ಸಂಬಳ ತಗೋತಾರೆ, ಅಧಿಕಾರ ಉಣ್ತಾ ಇದ್ದಾರೆ, ಸಂವಿಧಾನ ಹೆಸರು ಹೇಳ್ತಾರೆ, ಅಸೆಂಬ್ಲಿಯಲ್ಲಿ ಕುಂತಾರೆ ಹೋಗಿ. ಆದ್ರೂ ಈ 40 ವರ್ಷದಿಂದ ಒಂದು ಜನಾಂಗವನ್ನು ಬೀದಿಗೆ ತಳ್ಳಿಬಿಟ್ಟು ಸುಮ್ಮನೆ ಕೂತಾರಲ್ಲ, ಅವ್ರನ್ನೂ ನಮ್ಮ ಈ ಥರ ನಮ್ಮ ಈ ದಾರಿಗಳನ್ನ ಮುಂದಿಟ್ಟು ನೋಡಿದ್ರೆ ನಮಗೆ ನಿಜವಾಗ್ಲೂ ಕಣ್ಣಿಗೆ ಕಾಣಬೇಕಾದರೂ ಪ್ರೀತಿಯಿಂದ ಕಾಣೋದು ಇವರು. ಕಷ್ಟಕ್ಕೆ ಆಯ್ತಾರಲ್ಲ ಅಂತ. ಆದರೆ ಆ ತಂದೆ ಇರ್ಬೇಕಾದ ಸರ್ಕಾರ ಇವತ್ತು ನಮ್ಮನ್ನ ದಿಕ್ಕಡಿಸ್ತಾ ಇದೆ. ಸೊ ಅದನ್ನ ನಾನು ಸರ್ಕಾರಕ್ಕೆ ಏನೋ ವಿನಂತಿ ಮಾಡಿದ ಸಂದರ್ಭದಲ್ಲಿ ಅಂತಂದ್ರೆ, ಕೊಯ್ದ ಸಂದರ್ಭದಲ್ಲಿ ನಾವು ನಿಮ್ಗೆ ಬೆಂಬಲ ಕೊಡ್ತಾ ಇದ್ದೀವಿ. ನಮ್ಮ ಕೈಲಾದ ನಾವು ಕೂಡ ಪರ್ಮಿಷನ್ ಮಾಡಿದ್ದೀವಿ. DC ನಮಗೆ ಪರ್ಮಿಷನ್ ಕೊಟ್ಟಿದ್ದಾರೆ, CS ಪರ್ಮಿಷನ್ ಕೊಟ್ಟಿದ್ದಾರೆ, SP ಪರ್ಮಿಷನ್ ಕೊಟ್ಟಿದ್ದಾರೆ. ನಾವು 8 ಜನ 2 ತಾಲೂಕಲ್ಲಿ ಎಲ್ಲಿ ಬೇಕಾದ್ರೂ ಸುತ್ತಾಡ್ಬೋದು ಈಗ ಕೊಯ್ದು ವಿಚಾರಕ್ಕೆ.
ನಾವು ಹಾಡಿ ನಾವೆಲ್ಲ ಪ್ರಚಾರ ಮಾಡ್ತಾ ಇದ್ದೀವಿ. ಮಾಸ್ಕ್ ಹಾಕಬೇಕು, ಬಿಸಿನೀರು ಕುಡಿಬೇಕು, ಮತ್ತು ಬಿಸಿನೀರನ್ನ ಹವೆ ತಗೊಳ್ಬೇಕು, ಕಷಾಯಗಳು ಕುಡಿಬೇಕು, ಆಡ್ಸೋಗೆ, ಅಮೃತ ಬಳ್ಳಿ, ಅರಳಿ ಎಲೆ, ಈ ಥರದ ಎಲೆಗಳು ಕಷಾಯ ಮಾಡಿ ಕುಡಿಬೇಕು. ಮತ್ತು ಶುಂಠಿ ಮತ್ತು ಬೆಳ್ಳುಳ್ಳಿ, ಈ ಥರ ವೀಳ್ಯದೆಲೆ, ಈ ಥರದ್ದೆಲ್ಲ ಕೆಲವು ಲೋಕಲ್ ಇದು ಹೇಳ್ತಾ ಇದ್ದೀವಿ. ಹಾಗಾಗಿ ನಮ್ಮ ಜನಕ್ಕೆ ಒಂದು ಧೈರ್ಯ ತುಂಬ್ತಾ ಇದ್ದೀವಿ. ನಮ್ಮ ಜನರಿಗೇನು, ನಮಗೇನು ಕೊರೋನಾ ಕಾಣಿಸಾ ಅಂತಾರೆ ನಮ್ಮವರು. ಹೌದು, ಸತ್ಯ. ನಮಗೆ ಈಗ ನಮ್ಮ 33 ಹಾಡಿಗಳಲ್ಲೂ ಎಲ್ಲೂ ಕೊರೋನಾ ಇಲ್ಲ, ಪಾಸಿಟಿವ್ ಇಲ್ಲ. ಅದೇ ಒಂದೇ ಒಂದು ಹಾಡಿಲ್ಲಿ ಮೊನ್ನೆ ನಾವು ವಿಜಯಗಿರಿ ಹಾಡಿ ಹೋದಾಗ ನಮ್ಮ ಇದರಲ್ಲಿ ಒಂದೇ ಒಂದು ಪಾಸಿಟಿವ್ ಬಂದು ಮೆಸೇಜ್ ಬಂದ್ಬಿಟ್ಟಿದೆ. ಅವಾಗ ನೋಡ್ಕೊಂಡಿಲ್ಲ, ಅದನ್ನ ಟೆಸ್ಟ್ ಮಾಡಿಬಿಟ್ಟವ್ರೆ. ಇಲ್ಲಿ ಹೆಂಗೆ ನಿನ್ನೆ ಪೊಲೀಸ್ ಹುಡುಗ ಮಾಡ್ತಾರಲ್ಲ, ಮೆಸೇಜ್ ಬಂದ್ಬಿಟ್ಟಿದೆ ಪಾಸಿಟಿವ್. ನಾವು ಹೋಗಿ ಹಂಚ್ತಾ ಇದ್ದೀವಿ. ಅವರಪ್ಪನು ಆರಾಮಾಗಿ ನಮ್ಮ ಜೊತೆ ಎಲ್ಲ ನಿಂತವನೇ, ಭಗವಂತ ಮೇಲೆ ಆಮೇಲೆ ಹೇಳಿದ್ರು, ನೋಡಪ್ಪ ನೀವು ರಿಸ್ಕ್ ತಗೋಬೇಡ, ಅವ್ರನ್ನ ನೀವು ಕ್ವಾರಂಟೈನ್ ಮಾಡಿ ಕಳಿಸ್ಬಿಡು ಅವ್ರಿಗೆ, ನೀವು ಇಲ್ಲಿ ಜೋಪಾನಾಗಿದೆ ಅಂತ ಹೇಳಿದೆ. ಅಂದರೆ ಓತೆ ಫಸ್ಟ್ ಕೇಸ್ ಇನ್ ಹುಣಸೂರಿನಲ್ಲಿ. ಅಂದರೆ 8,000 ಪಾಪ್ಯುಲೇಷನ್ ಇರುವಂಥ ನಮ್ಮ ಮೂಲ ಆದಿವಾಸಿಗಳನ್ನು, ರಿಹಾಬಿಲಿಟೇಷನ್ ಸೆಂಟರ್ ಗೊತ್ತಿಲ್ಲ ನನಗೆ, ಮತ್ತು ಈಗ ಡೊಮ್ಯಾಟಿಕ್ಸ್ ನನಗೆ ಗೊತ್ತಿಲ್ಲ, ಆದರೆ ಮೂಲ ಆದಿವಾಸಿಗಳದ್ದು 8,000 ಪಾಪ್ಯುಲೇಷನಲ್ಲಿ ತುಂಬ ಆಶ್ಚರ್ಯಕರ. ನಂಗೆ ಅವ್ನು BA ಓದ್ಕೊಂಡು ಹುಡುಗ ಎಲ್ಲ ಟೌನ್ಗೆ ಬಂದ ಅಂತ ಕಾಣಿಸುತ್ತೆ. ಪ್ರಯತ್ನ ಯಾರು ಟೌನ್ ಸಂಪರ್ಕ ಇಲ್ದಾನೆ, ಊರಿನವ್ರು ಯಾರು ಬೇರೆ ಯಾರು ಕೂಡಿದಾನೆ, ಕೂಲಿಗೂ ಹೋಗ್ದಾನೆ ಊರಲ್ಲಿದ್ದಾರೆ, ಅವರು ಕ್ಷೇಮವಾಗಿದ್ದಾರೆ ಸರ್, ಒಣಕೊಂಡಿದ್ದಾರೆ. ಅದು ನಮ್ಮ ಮಳೆಗಾಲ ಬಂದು ನಮ್ಮ ಗಿರಿಜನರೆಲ್ಲ ಒಣಗಿ ಹೋಗ್ತಾರೆ, ಇದೇನು ತೊಂದರೆ ಇಲ್ಲ. ಸೊ ಆದರೆ ಅದೊಂದು ಗಾದನೆ ಇದೆ ಅವ್ರಿಗೆ, ಅದು ಹೇಳೋವಾಗ ಇಲ್ಲಿ. ಆದರೆ ಅವರು ಗಿಡಮೂಲಿಕೆ ಅವ್ರನ್ನ ಕಾಪಾಡ್ತಾ ಇದೆ. ನನಗೆ ಆಕ್ಸಿಜನ್ ಟೆಸ್ಟ್ ಮಾಡಿದ್ವಿ ಸರ್, ಆಕ್ಸಿಮೀಟರ್ ಕೊಟ್ಟಾರ ನಮ್ಮ ಗೆಳೆಯರು, ಟೆಸ್ಟ್ ಮಾಡಿದ್ವಿ. ನಿಮ್ಗೆ ಆಶ್ಚರ್ಯ, 97, 98, 99. ನಮ್ಮ ರಾಮರಿಗೆ 100 ಬಂತು ಒಂದಿನ. ಅಂದರೆ ಅವರ ಆಕ್ಸಿಜನ್ ಲೆವೆಲ್ ಚೆನ್ನಾಗಿದೆ. ಆಕ್ಸಿಜನ್ ಲೆವೆಲ್ ಚೆನ್ನಾಗಿದೆ ರಕ್ತದಲ್ಲಿ, ಅವ್ರಿಗೆ ಈ ಬಳಲಿಕೆ ಬರಲ್ಲ. ಸೊ ಅದರಿಂದ ನಮಗೆ ಎಲ್ಲೋ ಒಂದು ಕಡೆ ಒಂದು ಪರಿಸರದಲ್ಲಿ ಇರೋದ್ರಿಂದ ಚೆನ್ನಾಗಿದೆ ಅಂತ ಅನಿಸ್ತಿದೆ ಸರ್. ಆದರೂ ನಾವು ಕೋವಿಡ್ ಎಜುಕೇಶನ್ ಕೊಟ್ಟಿದ್ವಿ, ಇಂಜೆಕ್ಷನ್ ತಗೋಬೇಕು ಬಿಲ್ಕುಲ್, ಯಾಕಂದರೆ ಎಲ್ಲರ ದೇಹನೇ ನಿಮಗೂ ಕಾಯಿಲೆ ಬರುತ್ತದು ಅಂತ ಹೇಳಿದ್ವಿ ಸರ್. ಸೊ ಅಂದರೆ ನಮ್ಗೆ ಈಗ ಏನು ದಾನಿಗಳು ಈಗ ಸಹಾಯ ಮಾಡಿದಾರಲ್ಲ, ಈಗ ಅಜಿಂ ಪ್ರೇಮ್ಜಿ ಫೌಂಡೇಶನ್ ಇರ್ಬೋದು, ಲೆಟರ್ ಫೀಡ್ ಅಂಗ್ರಿ ಸ್ಟಮಕ್ ಇರ್ಬೋದು, ವಿಸ್ತಿಯಾನ್ ಇರ್ಬೋದು, ಅಡ್ವೊಕೇಟ್ ಮಂಜುನಾಥ್ ಇರ್ಬೋದು, ಹರೀಶ್ ಮುನಿರತ್ನಂ ಇರ್ಬೋದು, ವಿಶ್ವೇಶ್ ಇರ್ಬೋದು, ಅರುಣ್ ಗಣೇಶ್ ಇರ್ಬೋದು, ಈ ಎಲ್ಲ ಬಾಲ್ಯ ತಕ್ಷಣ ನಮ್ಮ ಅನಂತ್ ಇರ್ಬೋದು, ಇವರೆಲ್ಲರೂ ನಮಗೆ ಒಂದು ಕಷ್ಟ ಕಾಲದಲ್ಲಿ ಒಂದು ಬೆಂಬಲ ನಿಂತರು. ಅವರೇ ನಮ್ಗೆ ಹೇಳಿದರು. ಯಾಕೆಂದ್ರೆ ಸರ್ಕಾರ ಇದನ್ನೆಲ್ಲ ನೋಡಿ ಅರ್ಥ ಮಾಡ್ಕೋಬೇಕು. ಒಂದು ಸಂಸ್ಥೆ ಇಷ್ಟೊಂದು ಜನ ಸಂಪನ್ಮೂಲಗಳ ವ್ಯಕ್ತಿಗಳು ಹುಡುಕಿ ನಾವು ಎಲ್ಲೆಲ್ಲೋ ಇರೋರನ್ನ ತಂದು ದಾನ ಮಾಡಕ್ಕೆ ಬರೋದು ಅಂತ ಕೇಳುವಾಗ ಎಲ್ಲ ಶಕ್ತಿ ಇರೋಂಥ ಸರ್ಕಾರ ನಮ್ಗೆ ಕೇಳಿದ್ವಿ, ಒಂದು 10,000 ಕೊಡಿರಪ್ಪ, ಎಲ್ಲರೂ ಏನಾರು ಕೊಡ್ತಾ ಇದ್ದೀವಿ, ನಮ್ಮ 10,000 ಆದಿವಾಸಿಗಳಿಗೆ ಕಾಸಿಲ್ಲ, 10,000 ಘೋಷಣೆ ಮಾಡಿದ್ದು ಕೇಳೋದಕ್ಕೆ ಮುಖ್ಯಮಂತ್ರಿಗಳು ರೆಸ್ಪಾಂಡೇ ಮಾಡಲಿಲ್ಲ. ಬೇಡ, ಒಂದು ನ್ಯೂಟ್ರಿಷನ್ ಕೊಡಿ ಈಗ ಒಂದು 6 ತಿಂಗಳು ಈಗ ಅಂತ ಕೇಳಿದ್ಕೆ ಅದನ್ನು ಮಾಡಿಸ್ಲಿಲ್ಲ. ಸೊ ಹೀಗೆ ಸರ್ಕಾರ ಮಾಡೋದು ತುಂಬ ಕೆಲಸ ಇದೆ. ನಮ್ಮ ರಾಮವ್ರು ಹೇಳಿದಾಗೆ ಇದೆಲ್ಲ ಪೆಂಡಿಂಗು ಸರ್ಕಾರದ ಮಾತ್ರ ಇರೋದಿಲ್ಲ. ವಿ ಆರ್ ವೇಟಿಂಗ್ ಫಾರ್ ಗೌರ್ಮೆಂಟ್ ಟು ಆಕ್ಟ್. ಸರ್ಕಾರ ಆದಿವಾಸಿಗಳ ಕ್ಷೇಮಕ್ಕೆ ಕೆಲಸ ಮಾಡಬೇಕು, ಹೊರಹಾಕೋದು ಮಾತ್ರ ದೊಡ್ಡ ಕೆಲಸ ಅಲ್ಲ. ಸೊ ಅದರಿಂದ ಆ ಥರ ಕೆಲಸಗಳಿಂದ ದಾನಿಗಳಿಂದ ಧನ್ಯವಾದ ಹೇಳ್ತಿದ್ದೆ. ವಿಶೇಷವಾಗಿ ತಾವು ಏನು ಸಮಾಜ ಮಿತ್ರ ಯೋಜನೆ ಒಳಗಡೆ ಕಾರ್ಯಕ್ರಮದೊಳಗಡೆ ನಮ್ಮ 3 ಜನರನ್ನು ಕರೆದು ನೀವು ಇವತ್ತು ನಾವು ಮಾಡ್ತಿರೋ ಕೆಲಸಗಳನ್ನ ಪರಿಚಯಿಸಿದಿರಿ, ಮತ್ತು ಸಮಾಜಮುಖಿಯಾಗಿ ಕೆಲಸ ಮಾಡ್ಕೊಂಡು ಹೇಳಿ ಅನ್ನೋ ಮೆಸೇಜ್ ನೀವು ಸಮಾಜಕ್ಕೆ ಕೊಡ್ತಾ ಇದ್ದೀರಿ. ಇರೋರು ಇಲ್ಲದೇ ಇರೋರಿಗೆ, ಕಷ್ಟದಲ್ಲಿರೋರಿಗೆ, ಚೆನ್ನಾಗಿರೋರು ಸಹಾಯ ಮಾಡಬೇಕು, ಅದೇ ನಿಜವಾದ ಮಾನವ ಸಮಾಜ. ಸೊ ಒಬ್ರಿಗೊಬ್ರು ಆಗದೆ ಹೋದರೆ ಬರೀ ದೇವ್ರ ಪೂಜೆ ಮಾಡಿದರೆ ಸಾಲೋದಿಲ್ಲ. ಮನುಷ್ಯನ ಕಷ್ಟತೆ ನೆರವು ಮಾಡೋದು ಕೂಡ ಮುಖ್ಯ ಅಂತ ಏನು ಹೇಳ್ತಾ ಇದ್ದಿಲ್ಲ, ಅದು ಒಳ್ಳೆಯ ವಿಚಾರ. ಇದನ್ನು ತಾವು ಮುಂದುವರಿಸಿ, ನಾವು ಕೂಡ ನಮ್ಮ ಕೆಲಸ ಮುಂದುವರಿಸ್ತೀವಿ. ಸೊ ಯಾರ್ಯಾರು ದಾನಿಗಳಿಗೆ ಮುಂದಿದ್ದೀರಿ ಅಥವಾ ಸಹಾಯ ಮಾಡಬೇಕು. ಯಾಕಂದ್ರೆ ಸರ್ಕಾರವೇ ಎಲ್ಲರೂ ಮಾಡಿ ಹೇಳೋಕ್ಕೂ ಆಗಲ್ಲ. ಇಂಥ ಕಾಯಿಲೆಗೆ ನಾವು ಸರ್ಕಾರವನ್ನು ನಂಬಿ ಕೂತ್ಕೊಳ್ಳೋಕ್ಕೂ ಆಗಲ್ಲ. ನಮ್ಮ ಆರೋಗ್ಯ ನಮ್ಮ ಕೈಲಿ, ನಮ್ಮ ರಕ್ಷಣೆ ನಮ್ಮ ಕೈಲಿ ಇರ್ಬೇಕೀಗ. ಈಗ ಉದಾಹರಣೆ ನನಗೀಗ 70 ವರ್ಷ, ನಾನು ಹೆದರಿಕೆ ನಾನು 35 ಹಾಡಿಗಳು ಹೋಗಲಿಲ್ಲ ಅಂತ ಅಂದರೆ ನಮ್ಮ 2,000 ಕುಟುಂಬಗಳು ಅವ್ರ ಕಷ್ಟದಿಂದ ನೋಡೋರು ಯಾರು? ಅದು ನಾನು ರಕ್ಷಣೆ ಮಾಡ್ಕೊಂಡಿದ್ದೀನಿ, ಇಂಜೆಕ್ಷನ್ ತಗೊಂಡಿದ್ದೀನಿ, ನನಗೆ ಏನು ಬರ್ದಂಗೆ ರಕ್ಷಣೆ ಮಾಡ್ಕೊಂಡಿದ್ದೀನಿ, ಬಂದೋಬಸ್ತಾಗೆ ಹೋಗ್ತೀನಿ ನಾನು, ಅಂದರೆ ಕೇರ್ಫುಲ್ಲಾಗಿ ಹೋಗ್ತೀನಿ. ಸೊ ಹಂಗಾಗಿ ನಾನು ಎಲ್ರಿಗೂ ವಿನಂತಿ ಮಾಡೋದಷ್ಟೇ, ಯಾರು ಹಿಂಜರಿಬೇಡಿ, ಕೊರೋನಾ ಓಡಿಸ್ಬೋದು, ಆದರೆ ನೀವು ಧೈರ್ಯವಿರ್ತೀವಿ. ಧೈರ್ಯವೇ ಕೊರೋನಾಗೆ ದೊಡ್ಡ ಔಷಧಿ. ನೀವು ಗಂಟ್ಲಿನ ಕೆಳಗಿಳಿದಂಗೆ ನೋಡ್ಕೊಳ್ಳೋದೇ ಬಹಳ ಮುಖ್ಯ ಆಗ್ತದೆ. ಸೊ ಅದರಿಂದ ಗಂಟ್ಲು ಕೆಳಗಿಳಿದ್ರೆ ಅದು ಮಹಾಮಾರಿ. ಗಂಟ್ಲ ಮೇಲೆಗಡೆ ಉಳಿಸಿದ್ರೆ ನೀವು ಸಿಂಪಲ್ ಕೆಮ್ಮು, ಸಿಂಪಲ್ ನೆಗಡಿ, ಸಿಂಪಲ್ ತಲೆನೋವು ಅಷ್ಟೇನೆ ಇದು. ಸೊ ಅದರಿಂದ ನಮ್ಮ ಕೈಲಿದೆ, ತಮ್ಮ ಕೈಲಿ ಅದನ್ನು ಓಡಿಸುವಂಥ 4-5 ದಿನದಲ್ಲಿ ಓಡಿಸ್ಬೋದು. ಸ್ವಲ್ಪ ಎಚ್ಚರಿಕೆಯಿಂದ ಇರ್ಬೇಕಂತ ಹೇಳ್ತಾ ನಮ್ಮ ದಾನ ಮಾಡಿದವರಿಗೆ ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ. ನಮ್ಮ ಆದಿವಾಸಿಗಳಿಗೆ ನೆರವಾದವರಿಗೆ ನಾನು ಯಾವಾಗ ಋಣಿಯಾಗಿರ್ತೀವಿ ನಾವು. ಮತ್ತು RCN ಅವರು ಕೂಡ ಸತತವಾಗಿ ನಮ್ಮ ಜೊತೆಗಿದ್ದೀರಿ. ನೀವು ಇವತ್ತಲ್ಲ ಮೊನ್ನೆಯಿಂದಲ್ಲ, ನೀವು ನಿರಂತರವಾಗಿ ನಮ್ಮ ಜೊತೆಗಿದ್ದೀರಿ. ನಿಮ್ಮ ಗೆಳೆಯರು ಕೂಡ ನಮ್ಮ ಈ ಕಾರ್ಯಕ್ರಮ ಕಳಿಸಿದ್ರಿ, ನೀವು ಮನೆ ಕೂಡ ಪ್ರಚಾರ ಮಾಡಿದ್ರಿ, ನ್ಯೂಸ್ ಕೂಡ ಮಾಡಿಸಿದ್ರಿ. ನಾವು ನ್ಯೂಸ್ ಮಾಡಿಸೋದು GDC ಅಂತ ಪ್ರಚಾರಕ್ಕೆ ಅಂತಲ್ಲ. ಯಾರು ದಾನಿಗಳಿದ್ರೆ
ಇದು ನೋಡಿ ನಾನು ಒಂದಷ್ಟು ಸಹಾಯ ಮಾಡಿ ಬರಲಿ ಅಂತ. ಇದು ನಮ್ಮ ಕಾರ್ಯಕ್ರಮದ ಉದ್ದೇಶನೇ ಅದು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಈಗ ಶ್ರೀಕಾಂತ್ ಸರ್ ಅವ್ರಿಗೆ ಇಂಥವ್ರಿಗೆ ಕರೆಸಿದ್ದೀವಿ. ಇಂಥ ಒಂದು ಸಂಸ್ಥೆಗಳಿಗೆ ಯಾರಾದರೂ ಸಹಾಯ ಮಾಡಿದ್ರೆ, ಉಳ್ಳವರು ಇಲ್ಲದೇ ಇರೋರು ಮಾಡಿದಾಗ, ಅದು 5 ರೂಪಾಯಿ ಆಗಲಿ, 10 ರೂಪಾಯಿ ಆಗಲಿ, 10,000 ಆಗಲಿ, ಅದು ಕೈ ಯಾವಾಗಲೂ ಹಿಂಗಿರ್ಬೇಕಂತ ನಮ್ಮ ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ವಿ. ದಯವಿಟ್ಟು ಅದಕ್ಕೆ ಸಹಾಯ ಮಾಡಿ ಅಂತ ಹೇಳ್ತಾ, ಸ್ನೇಹಿತರೆ, ನೀವು ಸಮಾಜ ಮಿತ್ರ ವಿಶೇಷ ಕಾರ್ಯಕ್ರಮವನ್ನು ನೋಡ್ತಾ ಇದ್ದೀರಿ. ಇದರಲ್ಲಿ ಡಾಕ್ಟರ್ ಶ್ರೀಕಾಂತ್ ಅವರು, ಎ ಪ್ರಕಾಶ್ ಅವರು, PK ರಾಮರವರು ಇದರಲ್ಲಿ ಭಾಗವಹಿಸಿದ್ದಾರೆ. ನಿಜವಾಗಿಯೂ ನಾವು ಶ್ರೀಕಾಂತ್ ಅವ್ರ ಜೊತೆಯಲ್ಲಿ ಕೂರೋದಕ್ಕೆ ನಾವು ಪುಣ್ಯ ಮಾಡಿದ್ವಿ ಅಂತ ನಮ್ಗೆ ಅನ್ಸುತ್ತೆ. ಒಂದು ಆಡಿ ಜನಾಂಗವನ್ನು, ಒಂದು ಸೇವಾ ಸಂಸ್ಥೆಯನ್ನು ಬಹಳ ಅಚ್ಚುಕಟ್ಟಾಗಿ ಅವ್ರು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ನಾನೇನೋ ಒಂದು ಪದವಿ ಮಾಡಿದ್ದೀನಿ ಅಂತ ನಾನು ದುರಹಂಕಾರದಲ್ಲಿ ಮೆರೆಯೋದು ಬಹಳ ಜನ ಇದ್ದಾರೆ. ಇವರು BSc, MSW, DSD, ಡಾಕ್ಟರೇಟ್ ಇಷ್ಟು ಪದವಿಯನ್ನು ಪಡೆದು ಕೆನಡಾದಲ್ಲಿ ಅಧ್ಯಯನ ಮಾಡಿ, ಆಫ್ರಿಕಾದಲ್ಲಿ, ಯುರೋಪ್ನಲ್ಲಿ ಅಧ್ಯಯನ ಮಾಡಿ ಬಂದಿರುವಂಥ ವ್ಯಕ್ತಿ ಥರ ಕಾಣ್ತಾರೆ. ಬಹಳ ಸಜ್ಜನಿಕೆಯ ಮೂರ್ತಿ. ನಾನು ನಿಜವಾಗ್ಲೂ ನಾವೆಲ್ಲ ಸಂತೋಷ ಪಡ್ತೀವಿ ನಮ್ಮ ವೇದಿಕೆಗೆ ಬಂದಿರೋದಕ್ಕೆ. ಒಂದೇ ಒಂದು ಮಾತು ಹೇಳ್ತೀನಿ ಸರ್. ಹೇಳಿ ಸರ್. ನಮ್ಮ ಆದಿವಾಸಿ ತಾಯಿಯೊಬ್ಬರು, ಅವ್ರು ತೀರ್ಕೊಂಡ್ಬಿಟ್ಟಾರೆ, ಕೆರೆಹಾಡಿ ಅಣ್ಣನ ತಾಯಿ. ನಾವು ಅಲ್ಲಿ ಒಂದು ಪುಟಾಣಿ ಮಕ್ಕಳಿಗೆ ಶಾಲೆ ಮಾಡೋಕ್ಕೆ ಹೋಗಿದ್ವಿ. ಅವ್ರೊಂದು ಮಾತು ಹೇಳಿದ್ರು, ಸರ್ ನೀವು ಊರಿಂದ ಬಂದಿದ್ದೀರಿ, ಅಂದರೆ ಬೇರೆ ಊರಿಂದ ಬಂದಿದ್ದೀರಿ, ತುಂಬ ಓದ್ಕೊಂಡಿದ್ದೀರಿ, ನಮ್ಗೆ ಹೇಳಾರೆ ಎಲ್ಲ. ಆದರೆ ನೀವು ಬರೀ ನಿಮಗೆ ಗೊತ್ತಿರೋದೇ ಮಾತ್ರ ನಿಮ್ಗೆ ಹೇಳ್ಬೇಡಿ ಸರ್. ನಮ್ಮ ತಲೆ ಏನಿದೆ, ನಮ್ಮ ಮನಸ್ಸಲ್ಲಿ ಏನಿದೆ ತಿಳ್ಕೊಳ್ಳಿ ಸರ್. ನಮ್ಮ ತಲೆ ಏನಿದೆ ನೀವು ತಿಳ್ಕೊಳ್ಳಿ, ನಮ್ಮ ಮನಸ್ಸಲ್ಲಿ ಏನು ತಿಳ್ಕೊಳ್ಳಿ, ಆಮೇಲೆ ನಿಮ್ಮ ಮನಸ್ಸಲ್ಲಿ ಏನಿದ್ರು ಹೇಳಿ. ಒಬ್ರಿಗೂ ಚರ್ಚೆ ಮಾಡ್ಕೊಂಡು ಒಬ್ರೊಬ್ರು ಜೊತೆಗೆ ಹೆಜ್ಜೆ ಹಾಕೋಣ ಸರ್ ಅಂತ ಒಂದು ತಾಯಿ ಹೇಳಿದ ಮಾತು, ಅದು ನನ್ನ ನಿಜವಾದ ಪಾಠ ಆಯಿತು ಸರ್. ನಿಮ್ಮ ನಿರಂತರವಾದ ಈ ಸೇವೆ ಹೀಗೆ ಮುಂದುವರಿತಾ ಇರಲಿ ಅಂತ ಹೇಳ್ತಾ, ಸ್ನೇಹಿತರೆ, ನೀವು ಸಮಾಜ ಮಿತ್ರ ವಿಶೇಷ ಕಾರ್ಯಕ್ರಮವನ್ನು ನೋಡ್ತಾ ಇದ್ದೀರಿ. ಎಲ್ಲರಿಗೂ ಮಾದರಿಯಾಗಿರುವಂತಹ ಡೀಡ್ ಸಂಸ್ಥೆಯ ಸಂಸ್ಥಾಪಕರಾದಂಥ ಶ್ರೀಯುತ ಶ್ರೀಕಾಂತ್ ರವರು, ಅವರ ಜೊತೆಯಲ್ಲಿ ಶ್ರೀಯುತ ಪ್ರಕಾಶ್ ಅವರು, ಶ್ರೀಯುತ ರಾಮುಲವರು ಬಹಳ ಶ್ರಮಿಸ್ತಾ ಇದ್ದಾರೆ. ಅವ್ರ ಜೊತೆಯಲ್ಲಿ ಅವರ ಸ್ನೇಹಿತರು ಈ ಆದಿವಾಸಿ ಕುಟುಂಬಕ್ಕೆ ನೆಲೆಯಾಗಿರುವಂತಹ ಇವರು ಇವತ್ತು ಬಂದು ಆ ಸಂಸ್ಥೆಯ ದೇಶಗಳೇನು, ಕೊರೋನಾದಲ್ಲಿ ಯಾವ ರೀತಿ ಎಲ್ಲರಿಗೂ ಸಹಾಯ ಮಾಡ್ತಾ ಇದ್ದಾರೆ, ಇದ್ರ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅವರಿಗೆಲ್ಲ ನಾವು ಧನ್ಯವಾದಗಳನ್ನು ಹೇಳ್ತಾ, ನಮ್ಮ RCN ಮಾಲೀಕರಾದಂಥ ಶ್ರೀಯುತ VP ಸಾಯಿನಾಥ್ಜಿಯವರು ಎರಡು ಮಾತಾಡ್ತಾರೆ. ಹುಣಸೂರು ತಾಲೂಕು ಹಾಗೂ ನಗರದ ಜನತೆಗೆ ನನ್ನ ನಮಸ್ಕಾರಗಳು. ಇವತ್ತು ಸುಮಾರು 1 ಗಂಟೆ ಕಾರ್ಯಕ್ರಮದಲ್ಲಿ ಡೀಡ್ ಅಂದರೆ ಶ್ರೀಕಾಂತ್ ಅವರು, ಶ್ರೀಕಾಂತ್ ಅಂದರೆ ಡೀಡ್. ಇದು ಹುಣಸೂರಲ್ಲಿ ಇವತ್ತು 30-35 ವರ್ಷಗಳಿಂದ ನಡ್ಕೊಂಬಂದಿರೋ ದಾರಿ. ಯಾರಪ್ಪ ಡೀಡ್ ಅಂದರೆ ಶ್ರೀಕಾಂತ್ ಅವರು ಅಂತಾರೆ, ಶ್ರೀಕಾಂತ್ ಅಂದರೆ ಏನಪ್ಪ ಡೀಡ್ ಅಂತಾರೆ. ಅಷ್ಟು ಇವರು ಹೆಗ್ಗಳಿಕೆಗೆ ಇವತ್ತು ಹುಣಸೂರು ತಾಲೂಕಲ್ಲಿ ಒಂದು ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಅದೇ ರೀತಿ ಹುಣಸೂರು ಬಂದರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಹಳ್ಳಿಲಿ ಕೂಡ ಇವ್ರದ್ದು ಹಾಡಿಗಳಲ್ಲಿ, ಮೇಯ್ನಾಗಿ ಹಾಡಿಗಳಲ್ಲಿ ಪ್ರತಿಯೊಬ್ಬರು ಗಿರಿಜನರು ಇವತ್ತು ತುಂಬ ಇವ್ರನ್ನ ಇಷ್ಟಪಡ್ತಾರೆ. ಯಾಕೆ ಅಂದರೆ ಇವತ್ತು ಅವತ್ತಿಂದಾನೂ ಗಿರಿಜನರ ಬಗ್ಗೆನೇ ಹೊಡೆದಾಡ್ಕೊಂಡು ಬಂದಿದ್ದಾರೆ. ಇವರು ಹೋರಾಟಗಳು ಗಿರಿಜನರ ಬಗ್ಗೆನೇ ಇರ್ತದೆ ಯಾವಾಗಲೂ. ಹೆಚ್ಚು ಕಮ್ಮಿ ಇಲ್ಲ ಅಂದ್ರೆ ಸುಮಾರು ಪತ್ರಗಳನ್ನು ಸರ್ಕಾರಕ್ಕೆ ಬರೆದು ಒಂದು ಚಾಟಿ ಬೀಸುವ ಒಂದು ಕೆಲಸವನ್ನು ಮಾಡಿದ್ದಾರೆ. ಅದರಲ್ಲಿ ಎಷ್ಟೋ ಕೆಲಸಗಳು ಗಿರಿಜನರಿಗೆ ಆಗಿದೆ. ಸರ್ಕಾರನೂ ಕೂಡ ಇಷ್ಟು ಕೆಲಸಗಳನ್ನು ಮಾಡಿದೆ. ಇವತ್ತು ರಾಮವ್ರು ಹೇಳ್ತಾ ಇದ್ರು, ಇನ್ನೂ ಸುಮಾರು ಕೆಲಸಗಳು ಆಗ್ಬೇಕು ಸರ್ ನಮಗೆ, ನಮ್ಮವ್ರದ್ದೆಲ್ಲ ಇನ್ನೂ ಆಗಿಲ್ಲ ಅಂತ. ನಾನು ಸುಮಾರು ಸರಿ ರಾಮವ್ರ ಹೋರಾಟಗಳು ಕೂಡ ಹೋಗಿದ್ದೀನಿ. ನಮ್ಮ ಪ್ರಭು ಅವ್ರ ಜೊತೆ ಸೇರಿ ಕೂಡ ಸುಮಾರು ಹೋರಾಟಗಳನ್ನು ಇವರು ನನ್ನ ಲೆಕ್ಕದಲ್ಲಿ ತಿಂಗಳಾನ್ಗಟ್ಟಲೆ ಕೆಲವು ಉಪವಾಸಗಳನ್ನ, ಸತ್ಯಾಗ್ರಹನ, ಆ ನಾಗರಹೊಳೆ ರಸ್ತೆಯಲ್ಲೇ ಕೂತ್ಕೊಂಡ್ಬಿಡೋರು ಪೂರ್ತಿ. ಏನು 15 ದಿವಸ, ತಿಂಗಳು, 1 ತಿಂಗಳು, 2 ತಿಂಗಳು ಈ ಥರ ಮಾಡಿ ಕೂಡ ಸರ್ಕಾರ ಇಷ್ಟು ಸ್ವಲ್ಪ ಸಹಾಯ ಮಾಡಿದೆ ಅಷ್ಟೇ. ಯಾಕೆಂದ್ರೆ ಪೂರ್ಣವಾಗಿ ಮಾಡಿಲ್ಲ ಅಂದ್ರೂ ಕೂಡ ಅದರಲ್ಲಿ ಕೂಡ ವಿಶ್ವನಾಥ್ ಅವರು ಒಂದ್ಸರಿ ಬಂದು ಅವ್ರ ಹೋರಾಟದಲ್ಲಿ ಅವರು ಅಲ್ಲಿ ಕೂತ್ ಭಾಗಿಯಾಗಿ ಅಲ್ಲಿಂದಾನೆ DC-ಗೆ, ಇವರಿಗೆ ಕಾರ್ಯದರ್ಶಿಗೆಲ್ಲ ಫೋನ್ ಮಾಡಿ ಅವರು ಕೂಡ ಏನೋ ಬಂದು ನಾವು ಒಂದು ಸಮಸ್ಯೆ ಬಗೆಹರಿಸ್ತೀವಿ ಅಂತ ಹೇಳಿ. ಯಾಕೆಂದ್ರೆ ಇವರು ಹೆಂಗೋ ಕಾಡಲ್ಲಿ ಜೀವನ ಮಾಡ್ಕೊಂಡು ಆರಾಮಾಗಿದ್ರು. ಇವರೆಲ್ಲಾರು ಏನು ಮಾಡಿದ್ರು, ಕಾಡಲ್ಲಿ ಇರೋದು ಬೇಡ ಅಂತ ಎಲ್ಲ ನಾಡು ಓಡಿಸಿದ್ಮೇಲೆ ಇವ್ರಿಗೆ ಏನು ಸೌಕರ್ಯಗಳು ಬೇಕು ಅದನ್ನ ಮಾಡೇ ಕೊಡಲಿಲ್ಲ. ಅದು ಎಲ್ಲ ಕಾಡಿಗೆ ಹೋಗಂಗಿಲ್ಲ, ಇವರು ಪುನಃ ಇಲ್ಲಿ ಊರಲ್ಲಿ ಬದುಕಂಗಿಲ್ಲ. ಆ ಪರಿಸ್ಥಿತಿಗೆ ತಂದು ಸರ್ಕಾರ ಇಟ್ಬಿಡ್ತು. ಅದರಿಂದ ಅವ್ರಿಗೂ ಕೂಡ ಇವತ್ತು ಏನೇನು ಇವ್ರ ಹೋರಾಟಗಳಿದೆ ಅದಕ್ಕೆ ಒಂದು ಜಯ ಸಿಕ್ಕಲಿ ಮುಂದಕ್ಕಾರು ಅಂತ ಹೇಳ್ತಾ ಅವರು. ಯಾಕೆಂದರೆ ಜಿಲ್ಲಾ ಮಟ್ಟದಲ್ಲಿ ಕೂಡ ಅಧ್ಯಕ್ಷರಾಗಿರೋದ್ರಿಂದ ಅವ್ರ ಹೋರಾಟಗಳು
ಹೆಚ್ಚಿನ ರೀತಿಯಲ್ಲಿ ಮಾಡಬೇಕಾಗತ್ತೆ. ಏನು ಮಾಡೋಕ್ಕಾಗಲ್ಲ. ಸರ್ಕಾರದ ವಿರುದ್ಧ ಮಾಡ್ಬೇಕಂದಾಗ ಹೋರಾಟಗಳು ಮಾಡಲೇಬೇಕಾಗತ್ತೆ. ಏನೇ ಮಾಡಿಕೊಟ್ರು ಅವ್ರು ಇವ್ರು ಕೇಳಿದ ಬೇಡಿಕೆಗಳು ಈಡೇರಿಸಲಿಲ್ಲ ಅಂದಮೇಲೆ ಅಟ್ಲೀಸ್ಟು 100% ಕೇಳಿದಾಗ ಒಂದು ಅಟ್ಲೀಸ್ಟ್ 10-20% ಮಾಡಿದ್ರು ಎಷ್ಟೋ ಅವರು ಖುಷಿಯಾಗಿರ್ತಾರೆ. ಅದು ಕೂಡ ಮಾಡಲ್ಲ. ಕೆಲವು ಟೈಮಲ್ಲಿ 1-2% ಏನೋ ಮಾಡ್ತಾರೆ, ಪುನಃ ಕೈ ಬಿಟ್ಬಿಡ್ತಾರೆ. ಪುನಃ ಇನ್ನೊಂದು 6 ತಿಂಗಳಾದ್ಮೇಲೆ ಪುನಃ ಹೋರಾಟ ಸ್ಟಾರ್ಟ್ ಮಾಡಬೇಕು. ಈ ಪರಿಸ್ಥಿತಿ ಇದೆ. ಅದೇ ರೀತಿ ಪ್ರಕಾಶ್ ಅವರು ಕೂಡ ಇವತ್ತು ಡೀಡ್ ಸಂಸ್ಥೆಯಲ್ಲಿ ಬಹಳ ವರ್ಷದಿಂದ ಅವರು ಕೂಡ ಅಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಇವ್ರದೇ ಆದಂತ ಒಂದು ಆರೋಗ್ಯ ತಪಾಸಣೆ ಮಾಡುವಂತ ಮಿಷಿನರಿ ಯಂತ್ರನೇ ತಂದು ಮಡಗಿದ್ದಾರೆ. ಅವರೇ ಅದನ್ನ ನೋಡ್ತಾರೆ. ನಾನು ಕೂಡ ಅಲ್ಲಿ ಹೋದಾಗ ನಾನು ಒಂದ್ಸರಿ ಟೆಸ್ಟ್ ಮಾಡ್ಕೊಂಡಿದ್ದೀನಿ. ಯಾಕೆಂದ್ರೆ ಅದು BP ಮತ್ತೆ ಹಾರ್ಟ್ ಎಲ್ಲ ಪ್ರತಿಯೊಂದು ಕೂಡ ಅದರಲ್ಲಿ ಅಲ್ಲೇ ಬಂದ್ಬಿಡುತ್ತೆ. ಇಮಿಡಿಯೇಟ್ ಆಗಿ ಬಂದ್ರೆ ಕೂಡ ಒಂದು ಸೇವೆ ಸಲ್ಲಿಸ್ತಾ ಇದ್ದಾರೆ. ಯಾಕೆಂದ್ರೆ ಈ ಕೊರೋನಾ ಟೈಮಲ್ಲಿ ಅವರು ಕೂಡ ಅದನ್ನ ಮಾಡೋಕ್ಕಾಗಲ್ಲ ಅಲ್ಲಿ. ಯಾಕೆಂದ್ರೆ ಯಾವ ಜನ ಯಾವ ತರ ಬರ್ತಾರೆ ಅಂತ ಗೊತ್ತಾಗಲ್ಲ. ನಾಳೆ ಏನೋ ಒಂದು ಡಿಫ್ರೆನ್ಸ್ ಆದಾಗ ಅವ್ರು ಅದಕ್ಕೆಲ್ಲ ಹೊಣೆ ಆಗಕ್ಕಾಗೋದು ಇಲ್ಲ. ಯಾಕೆಂದ್ರೆ ಅವರು ಜಾಗೃತಿಯಿಂದ ಇರ್ಬೇಕಾಗತ್ತೆ. ಅದರಿಂದ ಅದು ಕೂಡ ಇವ್ರದ್ದು ಸೇವೆ ತುಂಬಾ ದೊಡ್ಡದು. ಇವತ್ತು ಇದೇ ಸಾಲದು ಅಂತ ಇವನ್ ದಲಿತ ಸಂಘರ್ಷ ಸಮಿತಿ ಕೂಡ ಅವ್ರ ಜೊತೆಲೂ ಸೇರಿ ಕೆಲವು ಹೋರಾಟಗಳನ್ನು ಮಾಡ್ತಾರೆ. ಇವರು ಬರೀ ಅವ್ರದೇ ನೋಡಿದೇನೆ, ಬೇರೆ ಬಡವರ ಸಮಸ್ಯೆ ಯಾವುದೇ ಇರ್ಬೋದು ಅದನ್ನು ಮಾಡ್ತಾರೆ. ನನಗೂ ಕೂಡ ಹೊಸದಾಗಿ ನಗರಸಭೆ ಸದಸ್ಯ ಆದ ತಕ್ಷಣನೇ ನನಗೂ ಒಂದು ಬೇಡಿಕೆ ಇಟ್ಬಿಟ್ರು ಅವರು. ಅದೇನೋ ಚಿಕ್ಕುನ್ಸೂರು ಕೆರೆದು ಸಮಸ್ಯೆ ಇದೆ ಸರ್, ಅಲ್ಲೆಲ್ಲ ಒತ್ತುವರಿ ಮಾಡ್ಬಿಡ್ತಾ ಇದ್ದಾರೆ. ಶಾಸಕರು ಬಂದು ಏನೋ ಗುದ್ದಿ ಪೂಜೆ ಮಾಡಿದ್ರು, ಅದು ಕೂಡ ಏನು ಕೆಲಸಗಳಾಗಿಲ್ಲ. ಅಲ್ಲಿ ಒಂದು ಕೆರೆ, ಒಳ್ಳೆ ಕೆರೆ ಮಾಡಿ ಒಂದು ಪಾರ್ಕ್ ತರ ಮಾಡಿ ಅಲ್ಲಿ ಮಧ್ಯದಲ್ಲಿ ಒಂದು ಬುದ್ಧನ ವಿಗ್ರಹನ ಇಡಬೇಕು ಅಂತ ಕೂಡ ಅವ್ರದ್ದು ಬಹಳ ದಿವಸದ ಆಸೆ ಇದೆ. ನೋಡವ, ನಾನು ನಗರಸಭೆಯಲ್ಲಿ ಕೂತು ಆ ಕೆಲಸ ಎಲ್ಲಿವರೆಗೆ ಆಗಿದೆ, ಏನಾಗಬೇಕು ಅದ್ರ ಬಗ್ಗೆ ಕೇಳಿ ನಾವು ಸ್ವಲ್ಪ ಮಾಹಿತಿ ಪಡ್ಕೊಂಡು, ಅಲ್ಲ ನಾವೇನದು ಮಿನಿಸ್ಟರ್ ಕೂತ್ಕೊಂಡು ಏನು ಮಾಡೋಕ್ಕಾಗಲ್ಲ, ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ಬೋದು. ಈ ಥರ ಒಂದು ಕೆಲಸ ಆಗ್ಬೇಕು ಸರ್, ದಯವಿಟ್ಟು ಇದನ್ನು ಮಾಡಿ, ಈ ಥರ ಆಗಿದೆ, ಅದು ಎಷ್ಟು ರೂಪಾಯಿಗೆ ಶಾಂಕ್ಷನ್ ಆಯಿತೋ ಏನಾಯ್ತೋ ನಮ್ಗೇನು ಅದ್ರ ಬಗ್ಗೆ ಮಾಹಿತಿ ಗೊತ್ತಿಲ್ಲ. ಅಲ್ಲಿ ಹೋದ್ಮೇಲೆ ಪ್ರತಿಯೊಂದು ವಿಚಾರ ಗೊತ್ತಾಗುತ್ತೆ. ನೋಡೋಣ ಅಲ್ಲಿ ಯಾರು ಕಾಂಟ್ರಾಕ್ಟ್ ತೊಗೊಂಡಿರೋರು ಯಾರು ಏನು, ಅವ್ರನ್ನು ವಿಚಾರಿಸೋಣ ಏನಾಗಿದೆ ಅಂತ ಹೇಳಿ. ಯಾಕೆಂದ್ರೆ ಅದು ಸರ್ಕಾರದಿಂದ ಹಣ ಕೂಡ ಬಿಡುಗಡೆ ಆಗಿದೆ ಅಂತ ಹೇಳವ್ರೆ. ಹಣ ಕೂಡ ಏನಾಗಿದೆ ಅಂತ ನೋಡುವ ಎಲ್ಲಾನು. ಅದೇ ರೀತಿ ಅವರು ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿದ್ದಕ್ಕೆ ಅವರಿಗೆ ಪೂರ್ತಿ ಅವರ ಪ್ರಕಾಶ್ ಅವ್ರಿಗೆ, ಶ್ರೀಕಾಂತ್ ಅವ್ರಿಗೆ, ರಾಮು ಅವ್ರಿಗೆ, ಅದೇ ರೀತಿ ಲೋಕೇಶ್ ಬಾಬು ಅವರು ಕೂಡ ಸುಮಾರು ಒಂದು ವಾರದಿಂದ ಕಂಟಿನ್ಯೂ ಕಾರ್ಯಕ್ರಮಗಳು ನಮ್ಮದು ನಡೀತಾ ಇದೆ. ಕೊರೋನಾ ಟೈಮಲ್ಲಿ ನಾವು ಹೋದ ವರ್ಷ ಈ ಕಿಟ್ ಕೊಡೋ ಕೆಲಸಗಳು ಮಾಡ್ತಾ ಇದ್ದೋ. ಯಾಕೆಂದರೆ ದಾನಿಗಳು ಬರೋರು, ಸರ್ ನಾವು ಇವತ್ತು 25 ಕೊಡ್ತೀವಿ ಸರ್, 30 ಕೊಡ್ತೀವಿ ಸರ್ ಅಂತ ಬರೋರು. ಈ ಸರಿ ನೋಡೋಕೆ ಹೋದ್ರೆ ಬರಲಿಲ್ಲ, ದಾನಿಗಳು ಕೂಡ ಬರಲಿಲ್ಲ. ಪಾಪ ಶ್ರೀಕಾಂತ್ ಅವ್ರ ಶ್ರಮದಿಂದ ಇವತ್ತು ಬೆಂಗಳೂರು ಮತ್ತು ಮೈಸೂರಿನ ಸೇರಿದವರು, ಅವ್ರ ಸ್ನೇಹಿತರೆಲ್ಲ ಸೇರಿ ಸುಮಾರು 8 ಆಡಿಗಳಿಗೆ ಸುಮಾರು 2,000 ವರೆಗೂ ಕಿಟ್ಗಳು, 32 ಆಡಿ ತಲುಪಿದೆ. 32 ಆಡಿ 2050 ಆಯ್ತು. 2050 ಕಿಟ್ಟನ್ನ ಇವತ್ತು ಹುಣಸೂರು ತಾಲೂಕಲ್ಲಿ ಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ಈ ಶ್ರಮಕ್ಕೆ ಧನ್ಯವಾದ ಹೇಳ್ತೀನಿ. ಎಲ್ಲರಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲರಿಗೂ ಧನ್ಯವಾದ ಇರಲಿ. ಯಾಕೆಂದರೆ ನಾವು ಕೂಡ ಬಂದಮೇಲೆ ಒಂದು ಡಾಕ್ಟರೇಟ್ ಪದವಿ ಅವರು ಇವರು. ಯಾಕೆಂದರೆ ಸುಮ್ಮನೆ ಶ್ರೀಕಾಂತ್ ಅಲ್ಲ, ಅವರು ಡಾಕ್ಟರ್ ಶ್ರೀಕಾಂತ್. ಅದರಿಂದ ನಾವು ಕೂಡ ಏನಾರ ಒಂದು ಗೌರವವನ್ನು ಬಂದಮೇಲೆ ಸೂಚಿಸಬೇಕಾಗತ್ತೆ. ಅದೇ ರೀತಿ ಜಿಲ್ಲಾಧ್ಯಕ್ಷರು ಬಂದಮೇಲೆ ನಾವು ಕೂಡ ನಮ್ಮ ಚಾನಲ್ನಿಂದ ಒಂದು ಗೌರವವನ್ನು ಸೂಚಿಸೋದು ನಮ್ಮ ಕೆಲಸ. ಅದು ಆ್ಯಕ್ಚುಲಿ ಅವ್ರು ಬೇಡ ಅಂತ ಹೇಳಿದ್ರು, ಇದ್ರೂ ಕೂಡ ನಾವು ಮಾಡೋದಂತ ನಮ್ಮ ಕರ್ತವ್ಯ ಅದು. ಯಾಕೆಂದರೆ ಗೌರವ ಕೊಡೋದು ಎಲ್ಲದಕ್ಕಿಂತ ಹೆಚ್ಚು ಮಹತ್ವದ ಕೆಲಸ ಅದು ಆ್ಯಕ್ಚುಲಿ. ಯಾಕೆಂದರೆ ಒಬ್ಬರು ಒಂದು ಸಂಸ್ಥೆಯಲ್ಲಿ ಸೇವೆ ಸಲ್ಲಿಸ್ತಾರೆ ಅಂದರೆ ಅದನ್ನು ಗೌರವಿಸೋದು ಕೂಡ ನಮ್ಮ ಕೆಲಸ ಆಗಿರುತ್ತೆ. ಅದರಿಂದ ಒಂದು ಚಿಕ್ಕ ಗೌರವವನ್ನು 3 ಜನಕ್ಕೂ ಕೂಡ ಸಪಾಟೆ ಮಾಡಬೇಕಂತ ಹೇಳಿ ನಮಗೆ ಸರ್, ನಮ್ಮ ಮಾಧ್ಯಮದವರು, ಪತ್ರಿಕೆಯವರು ನಮಗೆ ತುಂಬ ಬೆಂಬಲ ನಿಂತ್ರಿ. ಇದು 2 ಮಾಧ್ಯಮ, ದೃಶ್ಯ ಮಾಧ್ಯಮ ಮತ್ತು ಮುದ್ರಣ ಮಾಧ್ಯಮ, 2 ಕೂಡ ನಿಮಗೆ ಬೆಂಬಲ ನಿಂತ್ರಿ. ಅದು ಅದ್ಭುತವಾದ. ನನಗೂ ಕೂಡ ಅದೇ ತರ ಬೆಂಬಲ ಕೊಡ್ತಾ ಇದ್ದಿಲ್ಲ ನೀವು ಬೇರೆ ವಿಚಾರಗಳಲ್ಲಿ ಕೂಡ. ಇವತ್ತು ನಾವು ಕೂಡ ನಮ್ಮ ಸೇವೆ ನೋಡಿತಾನೆ ಇವಾಗ ಒಂದು ನಗರಸಭೆಗೆ ಒಂದು ಸದಸ್ಯ ಮಾಡ್ಬೇಕಂದ್ರೆ ಅದಕ್ಕೆ ತಕ್ಕಂತ ಒಂದು ಏನೋ ಒಂದು ಇರ್ಬೇಕು ತಾನೆ, ಇಲ್ಲ ಸುಮ್ಮನೆ ಏನೋ ಮಾಡಕ್ಕಾಗತ್ತೆ. ಸೊ ನಾವು ಕೂಡ ತುಂಬ ವಿಶೇಷವಾದ ಕಾಳಜಿ ಇಟ್ಟು ನಮ್ಮ ಕೆಲಸವನ್ನು ತಮ್ಮ ಡ್ಯೂಟಿಗೆಲ್ಲ ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟು, ಮತ್ತೀಗ ಒಂದು ಇಂಟರ್ವ್ಯೂ ಕೂಡ ನಮ್ಮ ಲೋಕೇಶ್ ಅವರು ಮಾಡಿ ಅದರ ಮಾಲೀಕರು ಅಂತ ಅವಕಾಶ ಸೃಷ್ಟಿ ಮಾಡಿ ನಮ್ಮ ಕೆಲಸಕ್ಕೆ ಬೆಂಬಲ ನಿಂತು ಬೆಂತಟ್ಟಿ ನಮಗೆ ಗೌರವಿಸಿದ್ದಾರೆ. ನಾವು ನಮ್ಮ ಆದಿವಾಸಿಗಳ ಪರವಾಗಿ, ಎಲ್ಲ ಸಮಾಜಮುಖಿ ಜನರ ಪರವಾಗಿ
ಒಳ್ಳೆದಾಗುತ್ತೆ. ನಮಸ್ತೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸ್ನೇಹಿತರೆ, ಈ ಒಂದು ವಿಶೇಷ ಕಾರ್ಯಕ್ರಮ ನಿಜವಾಗಿಯೂ ಸಾರ್ಥಕತೆ ಮೆರೆದಿದೆ ಅಂತ ನಮಗನ್ಸುತ್ತೆ. ಇನ್ನಷ್ಟು ಸಮಾಜ ಸೇವಾ ಕೆಲಸಗಳನ್ನು ಮಾಡಲಿಕ್ಕೆ ಇವರಿಗೆ ದೇವರು ಬಲವನ್ನು ಕೊಡಲಿ ಅಂತ ಪ್ರಾರ್ಥಿಸ್ಕೊಳ್ತಾ, ಈಗ ಕಾರ್ಯಕ್ರಮ ಮುಗೀತು. ನಾವೆಲ್ಲ ಸ್ಟುಡಿಯೋದಿಂದ ಹೊರಗಡೆ ಹೋಗ್ತಾ ಇದ್ದೀವಿ, ಮಾಸ್ಕನ್ನು ಹಾಕ್ತಾ ಇದ್ದೀವಿ. ದಯವಿಟ್ಟು ಎಲ್ಲರೂ ಮಾಸ್ಕ್ ಇಲ್ಲದೆ ಹೊರಗಡೆ ಎಲ್ಲೂ ಹೋಗಬೇಡಿ ಅಂತ ಹೇಳ್ತಾ, ನಿಮ್ಮ ಕ್ಷಮೆಯ ನಂತರ ಮತ್ತೆ ನಾವು ಮಾಸ್ಕ್ ಧರಿಸ್ತಾ ಇದ್ದೀವಿ. ಮತ್ತೊಂದು ಸುಂದರ ಕಾರ್ಯಕ್ರಮದಲ್ಲಿ ಮತ್ತೆ ನಾನು ನೀವು ಭೇಟಿಯಾಗೋಣ. ಅಲ್ಲಿ ತನಕ ನಮಸ್ಕಾರ.